ಪ್ರಾಣ ಅಂದರೆ ಏನು ರಾಯರ ಪ್ರಕಾರ? ನಾವು ಹಗಲು ಹೊತ್ತಿನಲ್ಲಿ ಎಚ್ಚರ ಇದ್ದಾಗ ಕಣ್ಣು ಕಿವಿ ಮೂಗು ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಮಲ್ಕೊಂಡಾಗ ಇವುಗಳು ಯಾವುದೂ ಕೆಲಸ ಮಾಡಲ್ಲ. ಮನಸ್ಸು ತನ್ನ ಕೆಲಸ ನಿಲ್ಲಿಸಿಬಿಡುತ್ತೆ. ಆ ಸಮಯದಲ್ಲೂ ಕೆಲಸ ಮಾಡ್ತಾ ಇರೋದು ಯಾರು? ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ. ನೀವು ಎಷ್ಟು ಪ್ರವಚನ ಮಾಡಿದರೂ ಭಗವಂತ ಸಿಗಲ್ಲ. ನಿಮ್ಗೆ ಎಷ್ಟೇ ಬುದ್ಧಿಶಕ್ತಿ ಇದ್ದರೂ ನಾನು ಇಷ್ಟು ಓದಿದ್ದೇನೆ ಮಾಡಿದ್ದೇನೆ ಭಗವಂತನ ಅನುಗ್ರಹ ಆಗುತ್ತೆ, ಭಗವಂತ ಸಿಗ್ತಾನೆ ಅಂತಿಲ್ಲ. ಈಗ ರಾಯರ ಗ್ರಂಥ ಸರ್ವ ಸಮರ್ಪಣ ಗದ್ಯ ಅಂತಲೇ ಇದೆ. ಅವರು ಅದರಲ್ಲಿ ಬಹಳ ವಿಷಯ ಏನು ಸಮರ್ಪಣೆ ಮಾಡಬೇಕು ಅಂತ ಅವ್ರು ಏನು ಹೇಳಿದ್ದಾರೆ ರಾಯರು ಈ ಸಮರ್ಪಣೆ ಬಗ್ಗೆ? ಯಾರು ಸಂಜೀವನಿ ಗುಡ್ಡದ ರಂಗೋಲಿ ಹಾಕ್ತಾರೆ ಅವರ ಕೆಲಸಗಳೆಲ್ಲ ತುಂಬ ಸುಲಭವಾಗಿ ಆಗ್ತವೆ. ಇದನ್ನು ಯಾರು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ತಾರೆ. ಬರೀ ಹನುಮಂತನನ್ನ ಹನುಮಂತ ಹನುಮಂತ ಅಂತ ಹೊಗಳಿದ್ರೆ ಅವ್ರಿಗೆ ಸಂತೋಷ ಆಗಲ್ಲಂತೆ. ಅವರ ತಂದೆ ತಾಯಿಯನ್ನ ಹೊಗಳಿದ್ರೆ ಮಾತ್ರ ಅವರಿಗೆ ಸೇರಿಸಿ ಹೇಳಿದಾಗ ಅವರ ಮಹಿಮೆಯನ್ನು ತಿಳಿದು ಇವರ ಮಹಿಮೆ ತಿಳಿದಾಗಲೇ ಅವರಿಗೆ ಸಂತೋಷ ಆಗೋದು. ನಾವು ಮಂತ್ರಾಲಯದಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಮೂಲ ಬೃಂದಾವನದ ಎದುರಿಗೇನೆ ಹನುಮಂತ ದೇವರದು ವಿಗ್ರಹ ನೋಡ್ತೀವಿ. ಅಂದರೆ ಅವರು ಯಾವಾಗಲೂ ನೋಡ್ತಾ ಇದ್ದಾರೆ ಅಂತನ ಆ ಪ್ರಾಣತತ್ವವನ್ನು ಉಪಾಸನೆ ಮಾಡ್ತಾರೆ. ಅನೇಕ ಶಾಸ್ತ್ರಗಳಲ್ಲಿ, ಪ್ರಾಚೀನ ಶಾಸ್ತ್ರಗಳು ಅಂತೇನಿವೆ, ಅದರಲ್ಲಿ ತಲಸ್ಪರ್ಶಿ ಪಾಂಡಿತ್ಯ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಮುಖವನ್ನು ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅಷ್ಟು ರಾಯರು ಮತ್ತಷ್ಟು ಅದ್ಭುತವಾಗಿ ಕಾಣ್ತಾರೆ. ಹರಿ ಓಂ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ವೇದಿಕ್ ವೆಲ್ನೆಸ್ನ ಪಾಡ್ಕಾಸ್ಟ್ನಲ್ಲಿದ್ದೀವಿ. ಇವತ್ತು ತುಂಬ ಅದ್ಭುತವಾದ ವಿಷಯದ ಬಗ್ಗೆ ಮಾತಾಡ್ತಿದ್ವಿ. ರಾಯರ ಗ್ರಂಥಗಳಲ್ಲಿರುವ ಎಲ್ಲ ವಿಷಯಗಳನ್ನು, ಈ ಪ್ರಾಣತತ್ವದ ಕುರಿತಾದ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ತಿರುಮಲ ಆಚಾರ್ಯ ಕುಲಕರ್ಣಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರು ಮತ್ತು ಬಹಳ ವರ್ಷಗಳು ಪ್ರವಚನಗಳನ್ನು ಮಾಡಿ ದೊಡ್ಡ ಜ್ಞಾನಿಗಳಾಗಿದ್ದಾರೆ. ಇವರಿಂದ ನಾವು ಈ ವಿಷಯಗಳನ್ನು ತಿಳಿಯೋಣ. ಬನ್ನಿ ಆಚಾರ್ಯರ, ಸ್ವಾಗತ. ನಮಸ್ಕಾರ ಆಚಾರ್ಯ. ಸಾಮಾನ್ಯವಾಗಿ ನಾವು ಈ ಪ್ರಾಣತತ್ವ, ಇದು ನಮ್ಮ ದೊಡ್ಡ ಉದ್ದೇಶ. ನಮ್ಮ ಸೂಪರ್ ಸೋಲ್ ಸಂಸ್ಥೆನಲ್ಲಿ ಪ್ರಾಣತತ್ವ ಸಂಶೋಧನಾ ಕೇಂದ್ರ, ತಾವು ಕೂಡ ಅದರಲ್ಲಿ ಇದ್ದೀರಿ. ರಿಸರ್ಚ್ಗೆ ಬಹಳಷ್ಟು ಹೆಲ್ಪ್ ಮಾಡ್ತಾ ಇದ್ದೀರಿ. ಈ ಪ್ರಾಣತತ್ವ ಅನ್ನೋದು ಬಹಳಷ್ಟು ಜನ ಈ ಯೋಗಿಕ್ ಬ್ಯಾಕ್ಗ್ರೌಂಡಿಂದ, ಅಂದರೆ ಯೋಗದಲ್ಲಿ ಹೇಳಿರೋ ಪ್ರಾಣಾಯಾಮ ಇದೆಲ್ಲ ಬಹಳಷ್ಟು ಜನ ಮಾಡ್ತಾರೆ. ಆದರೂ ಕೂಡ ಅವ್ರಿಗೆ ಅಷ್ಟು ಬೇಕಾದಂತಹ ಪರಿಣಾಮಗಳು ಆಗ್ತಾ ಇಲ್ಲ. ಒಂದು ಸ್ವಲ್ಪ ದಿನ ಟ್ರೈ ಮಾಡ್ತಾರೆ, ಯೋಗ ಕ್ಲಾಸಸ್ಗಳು, ಆಸನಗಳು ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಏನೂ ಇಮ್ಮಿಡಿಯೇಟ್ ರಿಸಲ್ಟ್ ಬರ್ತಿಲ್ಲ ಅಂತ ಬಿಟ್ಬಿಡ್ತಾರೆ. ನಮ್ಮ ಉದ್ದೇಶ ಏನಂದರೆ ಇಲ್ಲಿ ಈ ಸೂಪರ್ ಸೋಲ್ ಸಂಸ್ಥೆಯಲ್ಲಿ ಪ್ರಾಣದ ಹಿಂದೆ ಇರುವಂತಹ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಯಾವ ತತ್ವಗಳಿದೆ ಅದನ್ನು ನಾವು ಹೇಗೆ ತಿಳ್ಕೊಂಡು, ಹೇಗೆ ಅನುಸಂಧಾನ ಮಾಡಿ, ಹೇಗೆ ನಮ್ಮ ಆರೋಗ್ಯನ ಇನ್ಕ್ರೀಸ್ ಮಾಡ್ಕೋಬಹುದು, ಹೇಗೆ ಉತ್ತಮ ಆರೋಗ್ಯನ ಪಡಿಬೋದು ಅನ್ನೋದು. ಇವತ್ತು ನಾವು ರಾಯರ ಬಗ್ಗೆ ಬಹಳಷ್ಟು ಅವರನ್ನು ಇಷ್ಟಪಡದಿರೋರೇ ಇಲ್ಲ, ಎಲ್ಲರೂ ರಾಯರ ಭಕ್ತರು. ಹೌದು. ಅಷ್ಟು ನಮಗೆ ರಾಯರ ಬಗ್ಗೆ ಅಷ್ಟು ಮಾತ್ರ ಗೊತ್ತು. ಆದರೆ ತಾವು ವಿದ್ವಾಂಸರಿಗೆ ಗೊತ್ತು ಆ ಗ್ರಂಥಗಳಲ್ಲಿ ಏನೇನು, ಅವರ ನಿಜವಾದ ವ್ಯಕ್ತಿತ್ವ ಏನು, ಅವರ ಧೀಶಕ್ತಿ ಏನು, ಅದೆಲ್ಲ ವಿದ್ವಾಂಸರಾದ ತಮ್ಮಂಥವ್ರಿಗೆ ಗೊತ್ತು. ಹಾಗಾಗಿ ಇವತ್ತಿನ ಶೀರ್ಷಿಕೆಯಲ್ಲಿ ನಾವು ರಾಯರು ನಮಗೆ ಪ್ರಾಣದ ಬಗ್ಗೆ ಏನು ಹೇಳಿದ್ದಾರೆ, ಪ್ರಾಣ ಅಂದರೆ ಏನು ರಾಯರ ಪ್ರಕಾರ, ಅದನ್ನು ತಿಳಿಸ್ಕೊಡ್ತೀರಾ? ಖಂಡಿತ. ಬಹಳ ಅದ್ಭುತವಾದಂತಹ ಸಂಗತಿ. ಇವತ್ತು ಪ್ರಾಣ ಅನ್ನೋದು ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥ ಒಂದು ಅತ್ಯದ್ಭುತವಾದ ಸಬ್ಜೆಕ್ಟ್. ರಾಯರು ಮತ್ತೊಂದು ಅದ್ಭುತವಾದಂಥ ವ್ಯಕ್ತಿ. ಅವರಿಬ್ಬರ ಸಮಾವೇಶ ಇಲ್ಲಿ ಆಗ್ತಾ ಇದೆಯಲ್ಲ, ಇದು ನಮ್ಮ ಜೀವನದ ಬಹಳ ಮುಖ್ಯವಾದಂತಹ ಒಂದು ಸಂದರ್ಭ ಅಂತ ತಿಳ್ಕೊಳ್ಬೋದು. ರಾಯರಿಗೆ ಎರಡು ಮುಖಗಳಿವೆ. ಒಂದು ಕರೆದಲ್ಲಿಗೆ ಬರುವ ನಮೋ ಅತ್ಯಂತ ದಯಾಲವೇ ಅಂತ ಬಹಳ ತಮ್ಮ ಯೋಗ ಶಕ್ತಿಯಿಂದ, ತಮ್ಮ ಒಳಗಿರ್ತಕ್ಕಂತಹ ಭಗವಂತನ ಪ್ರಾಣದೇವರ ಅನುಗ್ರಹದಿಂದ ಅವರು ಜಗತ್ತಿಗೆ ಮಂಗಳಗಳನ್ನು ಮಾಡ್ತಾ ಇದ್ದಾರೆ, ಕೇಳಿದ್ದನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಮುಖ. ಇನ್ನೊಂದು ಮುಖ ಅಪಣಾಚಾರ್ಯ ಹೇಳುವಂತೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ ಅಂತ. ಅವರು ಅನೇಕ ವಿದ್ಯೆಗಳನ್ನು ತಿಳ್ಕೊಂಡಿದ್ದರೂ ಅಲ್ಲ, ಪಾರಂಗತಃ ಅಂತ ಆಯಾಯ ವಿದ್ಯೆಗಳಲ್ಲಿ ಅಧಿಕಾರಯುತವಾಗಿ ಮಾತಾಡ್ತಾ ಇದ್ದರು. ಇವತ್ತಿನ ಒಂದು ಉದಾಹರಣೆ ಕೊಡೋದಾದರೆ, ಒಬ್ಬರು ಒಂದು PhD ಮಾಡಿದರೆ ಅವರಿಗೆ ಗೌರವ ಇದೆ, 2-3 PhD ಮಾಡಿದರಂತೂ ಭಾರಿ ಅದ್ಭುತ ಮೇಧಾವಿ ಅಂತ ಅವ್ರನ್ನ ಹೊಗಳ್ತೀವಿ. ಒಂದು ಕ್ಷೇತ್ರ ಬಿಟ್ಟು ಈ ಕಡೆ ಇಂಜಿನಿಯರಿಂಗಲ್ಲಿ, ವೈದ್ಯಕೀಯದಲ್ಲಿ, ನಿಮ್ಮ ಎಕನಾಮಿಕ್ಸಲ್ಲಿ, ಇನ್ಯಾವುದೋ ವಿಷಯದಲ್ಲಿ, ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ
ಎಲ್ಲ ಕ್ಷೇತ್ರಗಳಲ್ಲೂ ತಲಸ್ಪರ್ಶಿಯಾಗಿ ಯಾರಾದರೂ ಒಬ್ಬರು ಮಾತಾಡ್ತಾರೆ ಅಂತಂದರೆ ಅವ್ರನ್ನ ನಾವು ಜೀನಿಯಸ್ ಅಂತಲೇ ಕರಿತೀವಿ. ಇರೋದೇ ಇಲ್ಲ ಆ್ಯಕ್ಚುಲಿ. ಈಗೆಲ್ಲ ಹೆಚ್ಚು ಅಂದರೆ ನಾವು ನೋಡಿರೋ ಥರ ಇಲ್ಲ, ಬಯಾಲಜಿ ಎಕ್ಸ್ಪರ್ಟು ಒಂದು 20 ವರ್ಷ ಆದಮೇಲೆ ಅವನು ಫಿಸಿಸಿಸ್ಟ್ ಆಗಿಬಿಟ್ಟಿರ್ತಾನೆ ಅಂತೂ. ಅಂದರೆ 1-2 ಶಾಸ್ತ್ರಗಳಲ್ಲಿ ತಲಸ್ಪರ್ಶಿ ಪಾಂಡಿತ್ಯ, ಬೇರೆ ಬೇರೆ ಅನೇಕ ಶಾಸ್ತ್ರಗಳ ಪರಿಚಯ ಇರೋರು ಇರ್ತಾರೆ, ಅವರನ್ನು ನಾವು ನೋಡ್ತಿರ್ತೀವಿ. ಆದರೆ ಇಲ್ಲಿ ರಾಯರ ಬಗ್ಗೆ ಅವರು ಕಂಡಿದ್ದನ್ನು ಹೇಳ್ತಾ ಇರೋದು, ಅನೇಕ ಶಾಸ್ತ್ರಗಳಲ್ಲಿ, ಪ್ರಾಚೀನ ಶಾಸ್ತ್ರಗಳು ಅಂತೇನಿವೆ ಅದರಲ್ಲಿ ತಲಸ್ಪರ್ಶಿ ಪಾಂಡಿತ್ಯ ಅಂತ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಮುಖವನ್ನು ನಾವು ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅಷ್ಟು ರಾಯರು ಮತ್ತಷ್ಟು ಅದ್ಭುತವಾಗಿ ಕಾಣ್ತಾರೆ. ಈಗ ರಾಯರು ಇಷ್ಟೆಲ್ಲ ಮಾಡಿದಾರಲ್ಲ, ಈ ಎಲ್ಲದರ ಬೇಸ್ ಯಾವುದು ಅಂತಂದರೆ ವೇದ. ನೀವು ಆವಾಗ ಪ್ರಾರಂಭದಲ್ಲಿ ಕೇಳಿದ್ರಿ ವೇದಗಳಲ್ಲೇ ಹೇಗೆ ಹೇಳಿದ್ದಾರೆ ಅಂತ. ವೇದಗಳಲ್ಲಿ ಏನು ಹೇಳಿದ್ದಾರೋ ಅದನ್ನು ರಾಯರು ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆಂದರೆ ರಾಯರು ಮುಟ್ಟದೇ ಇರತಕ್ಕಂತಹ ವಾಂಗ್ಮಯದ ಪ್ರಕಾರ ಇಲ್ಲ. ಅವರು ವೇದಗಳಿಗೆ ವ್ಯಾಖ್ಯಾನ ಮಾಡ್ತಾರೆ, ವೇದ ವ್ಯಾಖ್ಯಾನಕ್ಕೆ ಹೊರಟಂತಹ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾರೆ, ಬ್ರಹ್ಮಸೂತ್ರಗಳ ಅರ್ಥವನ್ನು ತಿಳಿಸಲಿಕ್ಕೆ ಹೊರಟಿರತಕ್ಕಂತಹ ಭಾಷ್ಯವನ್ನು ವ್ಯಾಖ್ಯಾನಿಸ್ತಾರೆ, ಅದರ ಟೀಕೆಯನ್ನು ವ್ಯಾಖ್ಯಾನಿಸ್ತಾರೆ, ಅದರ ಟಿಪ್ಪಣಿಯನ್ನು ವ್ಯಾಖ್ಯಾನಿಸ್ತಾರೆ. ಮತ್ತು ಎಲ್ಲ ಉಪನಿಷತ್ತುಗಳಿಗೆ ಅವರು ಖಂಡಾರ್ಥಗಳು ಅಂತ ಹೇಳಿ ಸರಳವಾಗಿ ಉಪನಿಷತ್ತುಗಳ ಅರ್ಥಗಳನ್ನು ಬರೆದಿದ್ದಾರೆ. ಅಂತಹ ಒಬ್ಬ ಮಹಾನುಭಾವರು. ಮತ್ತು ಇನ್ನೊಂದು ಏನಿದೆ ಅಂದರೆ, ಒಬ್ಬ ವ್ಯಕ್ತಿಗೆ ಒಂದು ಶಾಸ್ತ್ರದಲ್ಲಿ ತುಂಬ ಪರಿಚಯ ಇರೋದರ ಜೊತೆಗೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಪರಿಚಯ ಪಾಂಡಿತ್ಯ ಇದ್ದಾಗ ಆ ಒಂದೊಂದು ಶಾಸ್ತ್ರಕ್ಕೂ ಅವರು ನ್ಯಾಯವನ್ನು ಹೆಚ್ಚು ಸಲ್ಲಿಸ್ತಾರೆ. ಒಂದು ಸಣ್ಣ ಉದಾಹರಣೆ ಸಂಕ್ಷಿಪ್ತವಾಗಿ ಕೊಡೋದಾದರೆ, ಚೆನ್ನಾಗಿ ಮನೆ ಕಟ್ಟಲಿಕ್ಕೆ ಇಂಜಿನಿಯರಿಂಗ್ ಬೇಕು. ಅವರಿಗೆ ಸ್ವಲ್ಪ ಕಲೆ ಗೊತ್ತಿದ್ದರೆ ಆವಾಗ ಆ ಮನೆಯನ್ನು ಕಟ್ಟೋ ರೀತಿ ಬೇರೆ ಆಗುತ್ತೆ. ಅವರಿಗೆ ವಾಸ್ತು ಗೊತ್ತಿದ್ದರೆ ಅದನ್ನು ಕಟ್ಟೋ ರೀತಿ ಬೇರೆ ಇರುತ್ತೆ. ಅವರಿಗೆ ಪರಿಸರ ಜ್ಞಾನ ಇದ್ದರೆ ಇನ್ನೂ ಬೇರೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತ ಕಟ್ತಾರೆ. ಅವರಿಗೆ ಯಾವ ಕಾಲದಲ್ಲಿ ಗಾಳಿ ಯಾವ ಕಡೆಯಿಂದ ಬೀಸುತ್ತೆ ಅನ್ನೋದು ಗೊತ್ತಿದ್ದರೆ, ಅಂಥ ಒಂದು ಜ್ಞಾನ ಇದ್ದರೆ ಆವಾಗ ಅವರು ಅದನ್ನು ಕಟ್ಟೋ ರೀತಿ ಬೇರೆ ಆಗುತ್ತೆ. ಹೀಗೆ ಅವರಿಗೆ ಎಷ್ಟೆಷ್ಟು ಜ್ಞಾನ ಜಾಸ್ತಿ ಇರುತ್ತೆ, ಅವರು ಕಟ್ತಕ್ಕಂಥ ಮನೆ ಬೇರೆ ಆಗುತ್ತೆ. ಹಾಗೆ ಇದೊಂದು ಮಧ್ವಾಚಾರ್ಯ ಕೊಟ್ಟಿರ್ತಕ್ಕಂಥ ದೊಡ್ಡ ಸೂತ್ರ, ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥಃ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತನ್. ನಿಮಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಾಗಬೇಕಾದ್ರೂ ಎಲ್ಲ ವಿಷಯಗಳು ಗೊತ್ತಿರಬೇಕು ಅಂತ. ಅದರದ್ದು ಒಂದು ಮಾಡೆಲ್ ರಾಯರು ಅಂತ ಹೇಳಿ ತಿಳಿಬಹುದು. ಆ ಹಿನ್ನೆಲೆಯಲ್ಲಿ ನಾವೀಗ ರಾಯರ ಬಗ್ಗೆ ಸ್ವಲ್ಪ ತಿಳಿದ ಮೇಲೆ ಈಗ ಬರೋದಾದರೆ, ವೇದಗಳಲ್ಲಿ ಪ್ರಾಣತತ್ವ ಏನು ಹೇಳ್ತಾರೆ ಅಂತಿದೆಯಲ್ಲ, ಒಂದು ಮಾತು ಅದನ್ನು ಶಾಸ್ತ್ರಗಳಲ್ಲಿ ತುಂಬ ಸಲ ಉಲ್ಲೇಖ ಮಾಡ್ತಿರ್ತಾರೆ. ವಾಯುರ್ವೈ ಕ್ಷೇಪಿಷ್ಠಾ ದೇವತಾ. ವಾಯುದೇ ಈ ಪ್ರಾಣತತ್ವ ಅಂದರೂ ವಾಯುತತ್ವ ಅಂದರೂ ಒಂದೇ. ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಬಹಳ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆಯಲ್ಲ, ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ. ಲಿಸ್ಟ್ ಎಷ್ಟು ಚೆನ್ನಾಗಿದೆ. ಒಬ್ಬ ವ್ಯಕ್ತಿಗೆ ಇದೆಲ್ಲ ಸಿಕ್ಕಿಬಿಟ್ರೆ ಅವನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನು ಕೊಡುವವರು ಯಾರು ಅಂತಂದರೆ ವಾಯುದೇವ, ಪ್ರಾಣದೇವ. ಅಲ್ಲಿ ಏನು ಸ್ವಾರಸ್ಯ ಹೇಳಿದ್ದಾರೆ ಕೊನೆಗೆ ಅಂತಂದರೆ, ಹನುಮತ್ ಸ್ಮರಣಾತ್ ಭವೇತ್ ಅಂತ ಒಂದು ಮಾತಿದೆ. ಬೇರೆ ಎಲ್ಲ ದೇವತೆಗಳಿಂದ ಅನುಗ್ರಹ ಪಡಿಬೇಕು ಅಂತಿದ್ದರೆ ಅವ್ರನ್ನ ಆವಾಹನೆ ಮಾಡಿ ಪೂಜಿಸಿ ಚೆನ್ನಾಗಿ ಅವ್ರನ್ನ ಸಂತೋಷಪಡಿಸಿ ಕೊನೆಗೆ ಪ್ರಾರ್ಥನಾಂ ಸಮರ್ಪಯಾಮಿ ಅಂತ ಪ್ರಾರ್ಥನೆ ಸಲ್ಲಿಸಿದಾಗ ಅವರು ಅನುಗ್ರಹ ಮಾಡ್ತಾರೆ. ಇದೆಲ್ಲ ಬೇರೆ ದೇವತೆಗಳ ಕಥೆ. ಆದರೆ ಪ್ರಾಣತತ್ವದ ವಿಷಯ ವೇದದಲ್ಲೇ ಹೇಳಿದ್ದು. ವಾಯುರ್ವೈ ಕ್ಷೇಪಿಷ್ಠಾ ದೇವತಾ, ಆ ವಾಯುವಿನ ಅವತಾರ ಹನುಮಂತನ ವಿಷಯದಲ್ಲಿ ಅದನ್ನು ಹೇಳ್ತಾರೆ. ಅವರ ಸ್ಮರಣೆ ಮಾಡಿದರೆ ಸಾಕು ಫಲ ಕೊಡ್ತಾರೆ ಅಂತ. ಇವತ್ತು ಹನುಮಂತನ ಕಥೆ, ಅವನ ವ್ಯಕ್ತಿತ್ವ ತಿಳಿದವರಿಗೆ ಜೈ ಬಜರಂಗ ಬಲಿ ಅಂತಂದರೆ ಒಂದು ರೋಮಾಂಚನ ಆಗಿ ಅವರಲ್ಲಿ ಒಂದು ಪರಿವರ್ತನೆ ಆಗುತ್ತೆ. ಹಿರಿಯರೊಬ್ಬರಿದ್ದರು, ಪ್ರಾಚೀನ ಕಾಲದಲ್ಲಿ ಭಾಳ ದುಡ್ಡು ಗಿಡ್ಡು ಇಲ್ಲದೇ ಇದ್ದಾಗ ವ್ಯಕ್ತಿಗಳಲ್ಲಿ ಏನಾದರೂ ಜೀವನದಲ್ಲಿ ಕಷ್ಟ ಬಂದಾಗ ಒಂದು ಪರಿಹಾರ ಹೇಳ್ತಾ ಇದ್ರು ಅವರು. ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇತ್ತು, ಇವತ್ತಿಗೂ ಮಾಡುತ್ತೆ ಅಂತಂದರೆ, 48 ದಿವಸ ಬೆಳಿಗ್ಗೆ ಎದ್ದು ಮೌನದಿಂದ ಪ್ರಾಣದೇವರ ಹತ್ತಿರದ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂತ. ಯೋಚನೆ ಮಾಡಿರಿ, ಒಬ್ಬ ವ್ಯಕ್ತಿ 48 ದಿವಸ ಪ್ರಾಣದೇವ, ಹನುಮಂತ, ಅವನ ವ್ಯಕ್ತಿತ್ವ ಅದರಲ್ಲೇ ರಾತ್ರಿ ಆ ನೆನಪಿನಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಮೌನದಿಂದ ಬೇರೆ ಯಾರನ್ನೂ ಮಾತಾಡಿಸದೆ ಫಸ್ಟ್ ಅವ್ರಿಗೆ ಹೋಗಿ ದರ್ಶನ ಮಾಡಿ ಬರ್ತಾನೆ ಅಂತಂದರೆ 48 ದಿವಸ ಅವನು ಆ ಹನುಮಂತ ಅವನ ವ್ಯಕ್ತಿತ್ವದಲ್ಲಿ ಅವನು ತಿರುಗ್ತಾ ಇದ್ದರೆ ಅವನ ಸಮಸ್ಯೆಗಳು ಆ ಸಬ್ಕಾನ್ಷಿಯಸ್ ಮೈಂಡಿಂದ ಎಲ್ಲ ಪರಿಹಾರ ಆಗೋದು. ಹೀಗೆ ನಮ್ಮ ಪರಂಪರೆಯಲ್ಲಿ ವೇದದಿಂದ ಆರಂಭ ಮಾಡಿಕೊಂಡು ಆಚರಣೆಯಲ್ಲಿಯೂ ಕೂಡ ಪ್ರಾಣತತ್ವ ಅವತಾರ ಆಗಿರ್ತಕ್ಕಂಥ ಹನುಮ, ಭೀಮ ಮತ್ತು ಮಧ್ವ ಇವುಗಳ ಒಂದು ಉಪಾಸನೆ ತುಂಬ ವ್ಯಾಪಕವಾಗಿದೆ. ಈ ಪ್ರಾಣ ಅನ್ನೋ ಹೆಸರು ಬಂತು, ಅದರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಕೊಡಬೇಕು. ಸಂಸ್ಕೃತದಲ್ಲಿ ಪ್ರತಿಯೊಂದು ಪದಗಳಿಗೂ ಒಂದು ವಿಶಿಷ್ಟವಾದ ಅರ್ಥ ಇರುತ್ತೆ.
ಅನಚೇಷ್ಟಾಯಾಮ್ ಅಂತ. ನಮ್ಮನ್ನು ತೊಡಗಿಸುವವು ಯಾವುವೋ ಅವುಗಳಿಗೆಲ್ಲ ಪ್ರಾಣ ಅಂತ. ಅಂತ ಚೆನ್ನಾಗಿ ತೊಡಗಿಸ್ತವೆ. ಈಗ ಉದಾಹರಣೆಗೆ ನೀವು ಬರೀ ಉಪನಿಷತ್ ತಗೊಂಡ್ರೆ ಸಪ್ತ ಪ್ರಾಣ ಅಂತ ಕರೀತಾರೆ. ಕಣ್ಣು ಒಂದು ಪ್ರಾಣ. ಯಾಕೆಂದರೆ ಕಣ್ಣಿನಿಂದ ನಾವು ನೋಡಿ ಹೊರಡ್ತೀವಿ, ಕಿವಿಯಿಂದ ಏನೋ ಕೇಳ್ತೀವಿ ಹೊರಡ್ತೀವಿ, ಅದನ್ನು ತಗೊಳ್ಬೇಕು, ಅದನ್ನು ನೋಡಬೇಕು ಅಂಥೇಳಿ. ಹಾಗೆ ಮಾತಿನಿಂದ ಮನಸ್ಸು ಒಂದು ಪ್ರಾಣ. ಆಮೇಲೆ ಎಲ್ಲದಕ್ಕೂ ಶಕ್ತಿ ಕೊಡ್ತಕ್ಕಂಥ ಉಸಿರು. ನೀವೊಂದು ಮಾತು ಕೇಳಿದಿರಿ, ಯೋಗಶಾಸ್ತ್ರ ಇದರಲ್ಲೆಲ್ಲ ಉಸಿರನ್ನು ಮಾತ್ರ ಪ್ರಾಣ ಅಂತ ಇಟ್ಟುಕೊಂಡು ಒಂದಿಷ್ಟು ಮಾಡ್ತಾರೆ ಅಂತ. ಖಂಡಿತವಾಗಿ ಉಸಿರು ಪ್ರಾಣ. ಪ್ರಾಣಾನಾಂ ಪ್ರಾಣ ನಮಗೆ ಭಾಳ ಚೆನ್ನಾಗಿ ಅರ್ಥ ಆಗಿದೆ. ಮುಖ್ಯ ಪ್ರಾಣ ಅಂತ ಶಬ್ದ ಬರುತ್ತೆ, ಜ್ಯೇಷ್ಠ ಪ್ರಾಣ ಅಂತ ಹೇಳಿ. ಈಗ ಕಣ್ಣು, ಕಿವಿ, ಮೂಗು, ಮನಸ್ಸು ಇವುಗಳೆಲ್ಲ ಕೆಲಸ ಮಾಡೋದು ಯಾವಾಗ? ಉಸಿರಾಡ್ತಿದ್ರೆ ಮಾತ್ರ. ಉಸಿರಾಟ ನಿಂತು ಹೋದರೆ ಈ ಉಳಿದ ಯಾವುಗಳು ಕೂಡ ಕೆಲಸ ಮಾಡಲ್ಲ. ಹೀಗಾಗಿ ಪ್ರಾಣಗಳಿಂದಲೂ ಪ್ರಾಣ ಕೆಲಸವನ್ನು ಮಾಡಿಸ್ತಕ್ಕಂಥ ಮಹಾಪ್ರಾಣ ಅಂತಂದರೆ ಅದು ಉಸಿರು. ಹೀಗಾಗಿ ಉಸಿರನ್ನೂ ಕೂಡ ಪ್ರಾಣ ಅಂಥೇಳಿ ತಿಳಿಬೇಕು. ಅದಕ್ಕೆ ತುಂಬ ಸುಲಭವಾದಂಥ ಒಂದು ಟೆಸ್ಟ್ ಥರ. ನಾವು ಹಗಲು ಹೊತ್ತಿನಲ್ಲಿ ಎಚ್ಚರ ಇದ್ದಾಗ ಕಣ್ಣು, ಕಿವಿ, ಮೂಗು ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಮಲ್ಕೊಂಡಾಗ ಇವುಗಳು ಯಾವುದೂ ಕೆಲಸ ಮಾಡಲ್ಲ. ಆವಾಗ ಕೆಲಸ ಮಾಡೋದು ಮನಸ್ಸು ಮಾತ್ರ. ಯಾವಾಗ ನಾವು ಕನಸುಗಳನ್ನು ನೋಡ್ತಾ ಇರ್ತೇವೆ ಆವಾಗ. ಆಮೇಲೆ ಮತ್ತೊಂದು ಗಾಢ ನಿದ್ದೆ ಅಂತಿದೆ, ಅದನ್ನು ಸುಷುಪ್ತಿ ಅಂತ ಕರೀತಾರೆ. ಆವಾಗ ಕನಸೂ ಕಾಣ್ತಾ ಇರೋದಿಲ್ಲ, ಮನಸ್ಸೂ ಕೂಡ ಕೆಲಸ ಮಾಡ್ತಾ ಇರೋದಿಲ್ಲ. ಮನಸ್ಸು ತನ್ನ ಕೆಲಸ ನಿಲ್ಲಿಸಿಬಿಡುತ್ತೆ. ಆ ಸಮಯದಲ್ಲೂ ಕೆಲಸ ಮಾಡ್ತಾ ಇರೋದು ಯಾರು? ಅಂದರೆ ಉಸಿರಾಡ್ತಾ ಇರ್ತೀವಲ್ಲ, ಆ ಉಸಿರೇ ಎಲ್ಲವನ್ನು ಮಾಡುತ್ತೆ. ಆ ಷಟ್ಪ್ರಶ್ನ ಉಪನಿಷತ್ತು ಅಂತ ಒಂದಿದೆ. ಯಾರಿಗಾದರೂ ಕುತೂಹಲ ಇದ್ದರೆ ಆ ಇಡೀ ಉಪನಿಷತ್ತಿನ ಅನುವಾದಗಳು ಇವತ್ತು ಬೇಕಾದಷ್ಟು ಸಿಗ್ತಾವಲ್ಲ, ಓದಿಬಿಟ್ರೆ ಪ್ರಾಣದ ಮಹತ್ವ ಏನು ಅನ್ನೋದು ಅರ್ಥ ಆಗುತ್ತೆ. ಅಲ್ಲ, ಅದೇ ಪ್ರಶ್ನೆ, ನಾವೆಲ್ಲ ಮಲಗಿದಾಗ ಕೆಲಸ ಮಾಡೋರು ಯಾರು ಅಂತ. ಆವಾಗ ಪ್ರಾಣ ಕೆಲಸ ಮಾಡ್ತಾ ಇದ್ದಾನೆ. ಹೀಗಾಗಿ ಪ್ರಾಣ ತತ್ವ, ಆ ಉಸಿರಾಟ, ಆ ಉಸಿರಿನ ಶಕ್ತಿ ಏನಿದೆ ಅದರಿಂದ ಇಡೀ ದೇಹ ಆವಾಗಲೂ ಕೂಡ ನಡೀತಾ ಇರುತ್ತೆ. ಮತ್ತು ನಾವು ಎಚ್ಚರ ಇದ್ದಾಗಲೂ ಕೂಡ ಎಲ್ಲ ಇಂದ್ರಿಯಗಳಿಗೆ ಶಕ್ತಿಯನ್ನು ತುಂಬಿಸಿ ಅವುಗಳಿಂದ ಕೆಲಸ ಮಾಡೋದು ಈ ಪ್ರಾಣತತ್ವ. ಆದ್ದರಿಂದ ವೇದಗಳಲ್ಲಿ 10 ಉಪನಿಷತ್ತುಗಳಲ್ಲಿ 6 ಉಪನಿಷತ್ತುಗಳಲ್ಲಿ ಕಂಠತಃ ಭಾಳ ವ್ಯಕ್ತವಾಗಿ ಆ ವಿಷಯವನ್ನು ಹೇಳಿದ್ದಾರೆ. ಇನ್ನೊಂದು ಪ್ರಶ್ನೆ ನೀವು ಕೇಳಿದರೆ, ಅದನ್ನು ಪ್ರಸಂಗ ಬಂತಾದ್ದರಿಂದ ಹೇಳಬೇಕು. ಈಗ ಕೆಲವರು ಏನು ಮಾಡ್ತಾರೆ, ಉಸಿರಾಟ, ಪ್ರಾಣಾಯಾಮ ಅಂತ ಅಷ್ಟಕ್ಕೆ ನಿಲ್ತಾರಲ್ಲ. ನಮಗೆ ವೇದ ಕೊಡ್ತಾ ಇರ್ತಕ್ಕಂಥ ಒಂದು ದೃಷ್ಟಿ, ಜಗತ್ತನ್ನು ನಾವು 3 ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯ. ಅದರಲ್ಲಿ 2 ದೃಷ್ಟಿಯನ್ನಂತೂ ಆರಂಭದಲ್ಲಿ ಇಟ್ಕೊಳ್ಳೇಬೇಕು. ಆಧಿ ಭೌತಿಕ, ಆಧಿ ದೈವಿಕ. ಭೂತ ಪಂಚಭೂತಗಳು, ಪೃಥ್ವಿ, ತೇಜೋ, ವಾಯು, ಆಕಾಶ. ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜಡ ಪದಾರ್ಥಗಳನ್ನಾಗಿಯೇ ತಿಳಿದು ಮೆಟೀರಿಯಲ್ ವರ್ಲ್ಡನ್ನು ಅದನ್ನು ಕೂಡ ಚೆನ್ನಾಗಿ ತಿಳಿಬೇಕು. ಅಂದರೆ ಪೃಥ್ವಿಯ ಶಕ್ತಿ ಏನು, ಜಲದ ಶಕ್ತಿ ಏನು. ಯಾಕೆಂದರೆ ಸುಮ್ಮನೆ ಏನೋ ನೀರು ಅಂತಲ್ಲ, ನೀರಿಗೆ ಎಷ್ಟು ಶಕ್ತಿ ಇದೆ, ಏನು ಕಥೆ, ಅದೆಲ್ಲ ತಿಳ್ಕೊಳ್ತಕ್ಕಂಥದ್ದು. ಹಾಗೆ 24 ತತ್ವಗಳು ಅಂತ ಬರ್ತವೆ. ಅದರಲ್ಲಿ ಉಸಿರು ಎಲ್ಲದನ್ನು ಚೆನ್ನಾಗಿ ತಿಳ್ಕೊಂಡು ಬಳಸ್ಕೊಳ್ತಕ್ಕಂಥದ್ದು. ಇದು ಒಂದಾದರೆ, ಆದಿ ದೈವಿಕ ಅಂತ ಬಂದಾಗ ಆ ಪ್ರತಿಯೊಂದನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಇದೆ. ನಮ್ಮನ್ನು ಮೀರಿದಂತಹ ಒಂದು ದೇವತಾ ಶಕ್ತಿ ಇದೆ. ಕಣ್ಣಿಗೆ ಸೂರ್ಯ, ಕಿವಿಗೆ ದಿಗ್ದೇವತೆಗಳು, ಮೂಗಿಗೆ ಅಶ್ವಿನಿ ದೇವತೆಗಳು. ಹಾಗೆ ಈ ಉಸಿರು ಅಂತೇನಿದೆ ವಾಯು, ಇದಕ್ಕೆ ಒಬ್ಬ ಪ್ರವಾಹವಾಯು ಬೀಸೋದು. ಅದನ್ನು ಮೀರಿದಂಥ ಮತ್ತೊಂದು ದೊಡ್ಡ ಶಕ್ತಿ, ಅದು ಮುಖ್ಯ ಪ್ರಾಣ. ಆ ಶಕ್ತಿ ಇದೆ. ಈಗ ಈ ಎರಡರ ಮಿಶ್ರಣ ಆದರೆ ಏನಾಗುತ್ತೆ ಅಂತಂದರೆ, ನಮಗೆ ಒಂದು ತತ್ವದಿಂದ ಒಂದು ಕೆಲಸ ಆಗ್ತಾ ಇದೆ, ಸಮಸ್ಯೆ ಬಂತು. ಆವಾಗ ನಾವು ಡಾಕ್ಟರು ಅವ್ರ ಹತ್ರ ಹೋಗ್ತೀವಿ. ಅವರನ್ನು ಮೀರಿದಂತಹ ಸಮಸ್ಯೆ ಬಂತು. ಅಥವಾ ಡಾಕ್ಟರ್ಗಳು ಹತ್ತಿರ ಇಲ್ಲ, ಅವರಿಗೂ ಹೊಳಿತಾ ಇಲ್ಲ ಏನಾಗಬೇಕಾಗಿದೆ ಏನು ಅಂತಂದಾಗ, ಉಪನಿಷತ್ತುಗಳು, ವೇದಗಳು ಹೇಳೋ ದಾರಿ ಏನು ಅಂತಂದರೆ, ಯಾವಾಗಲೂ ನೀವು ಆಯಾಯ ತತ್ವದ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ದೇವತೆಯನ್ನು ಚಿಂತಿಸ್ತಾ ಅವರ ಜೊತೆಗೆ ನೀವು ಕನೆಕ್ಟ್ ಆದರೆ, ಆಗ ಅವರು ಒಂದು ಆ ತತ್ವಗಳಿಂದ ಬರತಕ್ಕಂಥ ಸಮಸ್ಯೆನೇ ಬರದೇ ಇರೋ ಹಾಗೆ ಮಾಡ್ತಾರೆ. ಬಂದರೂ ಕೂಡ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ಒಂದು ನಿಮಗೇ ತಿಳಿಸ್ತಾರೆ. ಇಲ್ಲ ನಿಮ್ಮನ್ನು ಚಿಕಿತ್ಸೆ ಮಾಡ್ತಾ ಇರತಕ್ಕಂಥ ವೈದ್ಯರಿಗೆ ಮನಸ್ಸಿನಲ್ಲಿ ಹೊಕ್ಕು ಇದರ ಚಿಕಿತ್ಸೆ ಹೇಗೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನನಗೆ ಕಣ್ಣಿನ ಸಮಸ್ಯೆ ಆಯಿತು, ಏನೋ ರೆಟಿನೋಪತಿ ಆಯಿತು.
ಯಾಕಂದರೆ ಸಾಮಾನ್ಯ ಕೆಟ್ರಾಕ್ಟ್ ಯಾರೋ ಡಾಕ್ಟರ್ ಚೇಂಜ್ ಮಾಡ್ತಾರೆ. ಈ ರೆಟಿನೋಪತಿ ಆದರೆ ಆ ನರ್ವ್ಸೇ ಡಿಜನ್ರೇಟ್ ಆಗಿಬಿಟ್ರೆ, ವಿಷನ್ ಬ್ಲರ್ ಆದರೆ ಅವ್ರಿಗೆ ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ನರ್ವಸ್ ಕಂಡೀಷನ್ ಅಂತ ಬಿಟ್ಬಿಡ್ತಾರೆ. ನೀವು ಹೇಳ್ತಾ ಇರೋದು ಅದಕ್ಕೆ ಹೊಂದುತ್ತಾ? ಹಾಂ, ಈ ಯಾವುದಕ್ಕೂ ಕೂಡ ಏನಿದೆ, ವಶದಿಂದ ಎಂಥವರಿಗೂ ಏನು ಬೇಕಾದರೂ ಆಗ್ಬೋದು. ಅದನ್ನು ಇವತ್ತು ನೀವು ಸೂರ್ಯನ ಉಪಾಸನೆ ಮಾಡಿದ ಕೂಡಲೇ ಡಾಕ್ಟ್ರು ಮಾಡದೇ ಇರೋಂಥ ಯಾವುದೋ ಒಂದು ಗುಣ ಆಗಿಬಿಡುತ್ತೆ, ಅದನ್ನು ನಾನು ಹೇಳಲಿಕ್ಕೆ ಹೊರಟಿಲ್ಲ. ನಿಮ್ಮ ಸಮಸ್ಯೆಗೆ ಅವರು ಪರಿಹಾರ ಕೊಡ್ತಾರೆ. ಪರಿಹಾರ ಎರಡು ಥರ ಇದೆ. ಒಂದು ಅಂತ ಎಷ್ಟೋ ಪವಾಡಗಳು ನಡೆದಿರೋದು ಇರ್ತವೆ, ಯಾರೋ ದೇವತೆಗಳ ಅನುಗ್ರಹದಿಂದ ಅಂದ್ಕೊಂಡಿರೋದಿಲ್ಲ ಅಂಥ ರೋಗಗಳೆಲ್ಲ ಪರಿಹಾರ ಆಗಿ ಹೋಗ್ತವೆ. ಇಂಥ ಬೇಕಾದಷ್ಟು ನಾವು ಕೇಳ್ತೀವಿ. ಇನ್ನೊಂದು ಬಹಳ ಸ್ವಾರಸ್ಯ ಇದೆ. ಈಗ ಕಣ್ಣಿಗೇನೋ ಸಮಸ್ಯೆ ಆಗಿದೆ, ಆದ್ದರಿಂದ ಅಯ್ಯೋ ನನಗೆ ಹೀಗಾಯಿತು ಅಂತ ಆ ವ್ಯಥೆಯಲ್ಲಿ ಮುಳುಗಿ ಜೀವನದಲ್ಲಿ ಗುರಿಯನ್ನೇ ಕಳ್ಕೊಂಡು ಏನು ದುಃಖದಲ್ಲಿ ಮುಳುಗುವಂಥ ಪರಿಸ್ಥಿತಿ ಇರುತ್ತೆ. ಅದನ್ನು ಕೂಡ ಎದುರಿಸುವಂಥ ಧೈರ್ಯ ಬಂದರೂ ಕೂಡ ಅದು ಆ ದೇವತೆಯ ಅನುಗ್ರಹವೇ. ಈಗ ನಂಗೆ ಕಣ್ಣಿಲ್ಲ, ಏನಾಯಿತು, ಕಣ್ಣಿಲ್ಲ ಅಂತಂದ್ರೂ ನಾನು ಜೀವನವನ್ನು ಚೆನ್ನಾಗಿ ನಡೆಸಲಿಕ್ಕೆ ಬೇಕಾಗುವಂಥ ಒಂದು ಧೈರ್ಯ ಬಂದರೂ ಅದು ದೇವತೆಗಳ ಅನುಗ್ರಹವೇ. ಹೀಗೆ ದೇವತೆಗಳ ಅನುಗ್ರಹ ಅನೇಕ ಮುಖಗಳಿಂದ ಆಗೋ ಸಂಭವ ಇರುತ್ತೆ. ಅದನ್ನು ವೇದ ಏನು ಹೇಳುತ್ತೆ ಅಂತಂದರೆ, ನೀವು ಜಡ ಪದಾರ್ಥದ ಜೊತೆಗೆ ಮಾತ್ರ ಕನೆಕ್ಟ್ ಆಗದೇನೆ ಅದರ ಒಳಗೆ ಇದ್ದು ಅದನ್ನು ನಿಯಂತ್ರಣ ಮಾಡ್ತಕ್ಕಂತಹ ಆಯಾಯ ದೇವತೆಗಳು, ಆ ದೇವತೆಗಳಿಗೆಲ್ಲ ಶಕ್ತಿಯನ್ನು ಕೊಡ್ತಕ್ಕಂತಹ ಮುಖ್ಯ ಪ್ರಾಣ ತತ್ವ, ಕೊನೆಗೆ ಅಲ್ಟಿಮೇಟ್ಲಿ ಆ ಮುಖ್ಯ ಪ್ರಾಣ ತತ್ವಕ್ಕೂ ಶಕ್ತಿಯನ್ನು ಕೊಡ್ತಕ್ಕಂತಹ ಮಹಾಮುಖ್ಯ ಪ್ರಾಣ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಭಗವಂತ, ಇವರ ಜೊತೆಗೆ ನೀವು ಕನೆಕ್ಟ್ ಆದರೆ ಆಗ ಅವುಗಳಿಂದ ಬರತಕ್ಕಂಥ ದುಃಖ ಕಡಿಮೆ ಆಗುತ್ತೆ, ಅವುಗಳಿಂದ ಬರಬೇಕಾದಂಥ ಸುಖ ಜಾಸ್ತಿ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಅದು ಅವರು ತತ್ವಜ್ಞಾನವನ್ನು ಕೊಡ್ತಾ ಇರೋದ್ರಿಂದ, ಅವ್ರು ಇರೋದೇ ತತ್ವಜ್ಞಾನಕ್ಕೋಸ್ಕರ. ಅವರ ನಿಜವಾದ ಕೆಲಸ ಬರೀ ಕಣ್ಣಿನಿಂದ ನೋಡಿಸೋದು ಮಾತ್ರ ಅಲ್ಲ, ಕಣ್ಣಿನಿಂದ ಮೋಕ್ಷಕ್ಕೋಸ್ಕರ ಏನು ಬೇಕೋ ಅಂಥ ಕೆಲಸ ಮಾಡಿಸೋದು ಅವ್ರ ನಿಜವಾದ ಕೆಲಸ. ಸೊ ಇವನು ನನ್ನ ಭಕ್ತ ನನ್ನ ಹತ್ರ ಬಂದಿದ್ದಾನೆ ಅಂತಂದರೆ ಅವರು ಒಳ್ಳೆಯ ಜ್ಞಾನವನ್ನು ಕೊಟ್ಟು ಕರ್ಕೊಂಡು ಹೋಗ್ತಾರೆ ಅಂತ ಈ ದೃಷ್ಟಿಯಲ್ಲಿ ನೋಡಬೇಕು ಅಂತ ವೇದ ಹೇಳುತ್ತಲ್ಲ. ನಮಗೆ ರಾಯರ ಗ್ರಂಥಗಳಲ್ಲಿ ಇದೆಲ್ಲವೂ ಕೂಡ ಹೆಜ್ಜೆ ಹೆಜ್ಜೆಗೆ ಚೆನ್ನಾಗಿ ಪ್ರತಿಫಲಿತವಾಗುತ್ತೆ. ಅವರ ಉಪನಿಷತ್ತುಗಳ ವ್ಯಾಖ್ಯಾನಗಳಿರಬಹುದು, ಅವರು ಪ್ರಾತಃಸಂಕಲ್ಪ ಗದ್ಯ ಅಂತ ಹೇಳಿ ಒಂದು ಗ್ರಂಥ ಬರೆದಿದ್ದಾರೆ, ಅದರಲ್ಲಿ ಪ್ರಾಣದೇವರ ಬಗ್ಗೆ ಹೇಳಿರ್ತಕ್ಕಂಥ ವಿಷಯಗಳಾಗಿರ್ಬೋದು, ಇದೆಲ್ಲವೂ ಈ ನಿಮ್ಮ ವೇದಿಕ್ ವೆಲ್ನೆಸ್ ಅಂತಲೇ ಇದೆ, ವೈದಿಕ ದೃಷ್ಟಿ ಇದು. ಆ ವೈದಿಕ ದೃಷ್ಟಿಗೆ ಅನುಗುಣವಾಗಿ ಅವರೆಲ್ಲವನ್ನು ವಿವರಿಸಿದ್ದಾರೆ. ಸೊ ಇನ್ನೂ ಹೆಚ್ಚಿನದಾಗಿ ತಿಳ್ಕೋಬೇಕು ಅಂದರೆ, ಈಗ ಸ್ಥೂಲವಾಗಿ ಒಂದು ಪ್ರಾಣ ಅಂದರೆ ನೀವು ಹೇಳಿದ್ರಿ ಅನಾಚೇಷ್ಟಾಯ. ಸೊ ಯಾವುದು ನಾವು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಅದಕ್ಕೆ ಹೇಳ್ತೀವಿ ಪ್ರಾಂಪ್ಟಿಂಗ್ ಅಂತ. ಈಗೆಲ್ಲ AI ವರ್ಲ್ಡಲ್ಲಿ ಪ್ರಾಂಪ್ಟಿಂಗ್ ಇಂಜಿನಿಯರ್ಸ್ ಅಂತಲೇ ಒಂದು ದೊಡ್ಡ, ಸರಿಯಾಗಿ ಪ್ರಾಂಪ್ಟ್ ಮಾಡಬೇಕು. ಅದಕ್ಕೆ ಎಷ್ಟು ಕರೆಕ್ಟಾಗಿ ನಾವು ಪ್ರಾಂಪ್ಟ್ ಮಾಡ್ತೀವಿ ಅಷ್ಟು ಕರೆಕ್ಟ್ ಔಟ್ಪುಟ್ ಬರುತ್ತೆ. ಸೊ ಇದು ಪ್ರಾಣ ಅಂದರೆ ಪ್ರಾಂಪ್ಟಿಂಗ್ ಅಂತ ಹೇಳ್ಬೋದಾ ನಾವು? ಅಂದರೆ ಆ ಚೇಷ್ಟೆ ಮಾಡಿಸೋ. ನನಗೆ ಪ್ರಾಂಪ್ಟ್ ಅನ್ನೋದ್ರ ಪರಿಚಯ ಇರೋದು ಹೇಗೆ ಅಂತಂದರೆ, ನಾಟಕದಲ್ಲಿ ಪಕ್ಕದಲ್ಲಿ ನಿಂತು ಇವರು ಮರತರ ಹೇಳ್ಕೊಡ್ತಾರೆ ಅಂತ. ಇದು ಅಷ್ಟೇ ಅಲ್ಲ, ಇದೊಂಥರ ಕರೆಂಟ್ ಇದ್ದ ಹಾಗೆ. ಸೊ ಬೇಕಾದಷ್ಟು ಲಕ್ಷಗಟ್ಟಲೆ ಉಪಕರಣಗಳನ್ನು ನಾವು ಪಡೆದಿರಬಹುದು, ಒಂದು ಕರೆಂಟ್ ಅದರೊಳಗೆ ಹರಿಲಿಲ್ಲ ಅಂತಂದರೆ ಯಾವುದೂ ಏನೂ ಕೆಲಸ ಮಾಡೋದಿಲ್ಲ. ಇನ್ನೂ ಒಂದು ಅದ್ಭುತವಾದ ದೃಷ್ಟಾಂತ ಕೊಡಬಹುದಾದರೆ, ಕನ್ನಡಿ ಎದುರಿಗೆ ನಾವು ನಿಂತಿದ್ದೀವಿ, ಅಲ್ಲಿ ಇರೋವಂತಹ ಪ್ರತಿಬಿಂಬದ ಕೈ ಮೇಲೆ ಹೋಗಬೇಕು, ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ? ನಾವು ಅದಕ್ಕೆ ಏನೇ ಪ್ರಯತ್ನ ಮಾಡಿದರೂ ಆಗೋದಿಲ್ಲ. ಎದುರಿಗಿರೋರು ಕೈ ಎತ್ತಿದರೆ ಮಾತ್ರ ಅದು ಚಲಿಸುತ್ತೆ. ಶಾಸ್ತ್ರಗಳಲ್ಲಿ ಇದನ್ನು ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳಿ ಕರೆದಿದ್ದಾರೆ. ಸೊ ನಮ್ಮೊಳಗೂ ಎಕ್ಸಾಕ್ಟಾಗಿ ನಡೀತಾ ಇರೋದು ಹೀಗೇನೆ. ಶಾಸ್ತ್ರದ ಪ್ರಕಾರ ಜೀವ ಎಷ್ಟು ಚಿಕ್ಕವನು ಅಂತಂದರೆ, ಅವನು ಇಷ್ಟು ದೊಡ್ಡ ದೇಹವನ್ನು ಅವನು ಹೊರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾದ್ರೆ ಹೊತ್ತವರು ಯಾರು? ಇಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇರೋರು ಯಾರು? ಒಳಗೆ ಬಿಂಬ ರೂಪದಿಂದ ಎಲ್ಲ ದೇವತೆಗಳಿದ್ದಾರೆ, ಪ್ರಾಣದೇವರು ಇದ್ದಾರೆ. ಸೊ ಹೀಗಾಗಿ ನಾವು ಹೀಗೆ ಕೈ ಎತ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂತಂದರೆ ಅದರ ಒಳಗೆ ನಿಂತು ಅದನ್ನೆಲ್ಲ ಮಾಡಿಸ್ತಾ ಇರ್ತಕ್ಕಂಥ ಶಕ್ತಿ. ನೀವಿದು ಹೇಳುವಾಗ ನನ್ನದೊಂದು ಎಕ್ಸ್ಪೀರಿಯೆನ್ಸ್ ಜ್ಞಾಪಕಕ್ಕೆ ಬಂತು. ಈಗ ನಾವು 2 ಮಕ್ಕಳು ನನಗೆ. ಸೊ ನಾವೇನಾಗ್ತಿತ್ತು, ಮಕ್ಕಳನ್ನ ತೊಡೆ ಮೇಲೆ ಹಾಕ್ಕೊಂಡು ಅವ್ರು ನಿದ್ದೆ ಮಾಡುವಾಗಲೂ ಭಾರ ಆಗ್ತಿರ್ಲಿಲ್ಲ. ನಿದ್ದೆ ಮಾಡ್ತಿದ್ದಂಗೆ ತುಂಬ ಭಾರ ಆಗ್ಬಿಡ್ತಾರೆ ಮಕ್ಕಳು. ಅಂದರೆ ನೀವು ಹೇಳಿದ್ರಿ ಆ ಪ್ರಾಣಶಕ್ತಿ ಒಂದು ಪವರ್ ಸೋರ್ಸ್ ಥರ ಅಂತ. ಅಂದರೆ ಆ ಹೊತ್ಕೊಳ್ಳೋ ಶಕ್ತಿ ನಮಗೆ ಅದು ಸರಿನಾ? ಅದು ನಾನು ಹೇಳಿದ್ದ ಎಕ್ಸಾಂಪಲ್. ಅಂದರೆ ಮನುಷ್ಯ ಈಗ ಹೆಣಭಾರ ಅಂತಾರೆ, ಮನುಷ್ಯ ಸಾಯ್ತಿದ್ದಂಗೆ ಇದ್ದಾಗ ಭಾರ ಆಗಲ್ಲ. ಆದರೆ ಆ ಪ್ರಾಣ ಇಲ್ಲದೆ ಇದ್ದರೆ ಅದು ತುಂಬ ಅದಕ್ಕೆ ಒಂದು ಹೆಣಭಾರ, ಇದು ಎತ್ಕೊಂಡು ಬರೋಕ್ಕಾಗಲಿಲ್ಲ ಬ್ಯಾಗು ಅಂತ ಹೇಳ್ತೀವಿ ನಾವು. ಸ್ವಲ್ಪ ಹತ್ತಿರ ಬರುತ್ತೆ. ಯಾಕಂದರೆ ನಿದ್ದೆ ಮಾಡಿದಾಗ ಅಲ್ಲಿರೋ ದೇವತೆಗಳೆಲ್ಲ ತಮ್ಮ ಕೆಲಸ, ಅವರು ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾರೆ, ಆ ದೇಹದ ಒಳಗಿರ್ತಕ್ಕಂತಹ ದೇವತೆಗಳು. ಹೀಗಾಗಿ ಅದರಿಂದ ಸ್ವಲ್ಪ ದೇಹದ ಅದೆಲ್ಲ ಆಗಿರೋ ಸಂಭವ ಇರುತ್ತೆ. ಅಂತೂ
ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರಮಾಣಗಳಿಗೆ ಅವಿರುದ್ಧವಾಗಿ ಯಾವ ದೃಷ್ಟಾಂತವನ್ನು ಇಟ್ಟುಕೊಳ್ಬಹುದು, ಎಷ್ಟು ಅರ್ಥ ಮಾಡ್ಕೊಳ್ಬಹುದು. ಹೀಗಾಗಿ ಪ್ರಾಣತತ್ವದ ಮಹಿಮೆ ಬಹಳ ಅಪಾರವಾಗಿದೆ. ಇನ್ನು ಸ್ವಲ್ಪ ಇದರ ಮುಂದೆ ಹೋಗಬೇಕು ಅಂತ ನೀವು ಕೇಳ್ತಾ ಇದ್ದೀರಲ್ಲ. ಈಗ ಇದ್ದಾರೆ ಅನ್ನೋದು ಒಂದಾದರೆ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಅದನ್ನು ನೋಡಿದರೆ ಮತ್ತೆ ಎಲ್ಲಿಲ್ಲ ಅಂತ ಪ್ರಶ್ನೆ ಕೇಳಬೇಕು. ಎಲ್ಲಿದ್ದಾರೆ ಅಂತಂದರೆ ಎಲ್ಲಿಲ್ಲ. ಯಾಕೆಂದರೆ ಎಲ್ಲ ಜಡ ಪದಾರ್ಥಗಳಿಗೂ ಕೂಡ ಒಳಗಿದ್ದು ಶಕ್ತಿ ಕೊಡ್ತಕ್ಕಂಥವ್ರು ಅವರು. ಹೀಗಾಗಿ ಪ್ರಾಣತತ್ವ ಎಲ್ಲ ಕಡೆ ಇದ್ದಾರೆ. ಉಪನಿಷತ್ತುಗಳಲ್ಲಿ ಒಂದು ಕಥೆ ಇದೆ, 2-3 ಕಡೆ ಬರುತ್ತೆ ಅದು. ಅದನ್ನು ಶ್ರೀಪಾದರಾಜರು ಮಧ್ವನಾಮದಲ್ಲಿ ತುಂಬ ಸರಳವಾಗಿ ಒಂದು ಪದ್ಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ಕರಣಾಭಿಮಾನಿ ದಿವಿಜರು ದೇಹವನ್ನು ಬಿಡಲು ಕುರುಡ ಕಿವುಡ ಮೂಕ ನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನ್ನು ಅರಿತು ಪೆಣವೆಂದು ಪೇಳ್ವರು ಬುಧ ಜನ ಅಂತ. ಅಂದರೆ ಈ ದೇಹದಲ್ಲಿ ಅನೇಕ ದೇವತೆಗಳಿದ್ದಾರೆ. ಒಬ್ಬೊಬ್ಬ ದೇವರು ಬಿಟ್ಟರೆ ಏನಾಗ್ತಾರೆ? ಸೂರ್ಯ ಹೋದರೆ ಕುರುಡ ಅಂತಾರೆ, ಕಿವಿ ಹೋದರೆ ಕಿವುಡ ಅಂತಾರೆ. ಆದರೆ ಪ್ರಾಣ ಉಸಿರು ಈ ದೇಹದಿಂದ ಹೊರಗೆ ಹೋಯಿತು ಅಂತಂದರೆ ಉಳಿದು ಯಾರಿಗೂ ಅಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಅದು ಮುಂದೆ ನಿರುಪಯುಕ್ತವಾದಂತಹ ಹೆಣ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಕಡೆ ಇರೋದಾದರೂ ಕೂಡ ವಿಶೇಷವಾಗಿ ನಾವು ಈ 3ನೇ ದೃಷ್ಟಿ ಬರುತ್ತೆ. ಆದಿ ಭೌತಿಕ ಆದಿ ದೈವಿಕ ಆದ ಮೇಲೆ ಆಧ್ಯಾತ್ಮಿಕ ಅಂಥೇಳಿ, ಆತ್ಮ ಅನ್ನೋದಕ್ಕೆ ದೇಹ ಅಂತ ಒಂದು ಅರ್ಥ ಇದೆ. ಸೊ ಅಲ್ಟಿಮೇಟ್ಲಿ ನಾವು ನಮ್ಮ ದೇಹದ ಒಳಗೆ ಆ 24 ತತ್ವಗಳನ್ನು, ಅದರ ಅಭಿಮಾನಿಗಳನ್ನು, ಅದಕ್ಕೆ ನಿಯಾಮಕರಾದಂಥ ಪ್ರಾಣದೇವರನ್ನು, ಭಗವಂತನನ್ನು, ಇವರನ್ನು ಚಿಂತನೆ ಮಾಡ್ತಕ್ಕಂಥ ಹಂತಕ್ಕೆ ಹೋಗಬೇಕಾಗತ್ತೆ. ಅದು ಬಂದಾಗ ಅಲ್ಲಿ ಆ ದೇವತೆಗಳಿಗೆಲ್ಲ ಅವತ್ತೊಂದು ಅರ್ಥ ಆಗುತ್ತೆ. ಓ ನಾವೇ ಅಂತ ಅವರಿಗೊಂದು ಅಹಂಕಾರ ಬಂದಿತ್ತು ಅಂತ ಬರುತ್ತೆ ಎಂಥವರಿಗೂ. ಅವರಿಗೆ ಒಂದೊಂದು ಕ್ಷಣ ಬರುತ್ತೆ, ನಮಗೆ ಒಂದೊಂದು ಕ್ಷಣ ಜ್ಞಾನ ಬರುತ್ತೆ, ಅಷ್ಟೇ. ಇಷ್ಟು ವ್ಯತ್ಯಾಸ. ಅವ್ರಿಗೆ ಅಹಂಕಾರ ಬಂತು ಅಂತ ಹೇಳಿ ಅವ್ರ ಬಗ್ಗೆ ನಾವು ತಪ್ಪು ತಿಳಿಬಾರ್ದು. ಆ ದೇವತೆಗಳಿಗೆ ಒಂದು ಜ್ಞಾನೋದಯ ಆಗುತ್ತಲ್ಲ, ಪ್ರಾಣದೇವರ ವಿಶೇಷ ಮಹಿಮೆ ಬಂದಾಗ ಅವರು ಮಾಡ್ತಕ್ಕಂಥ ಒಂದು ಪ್ರಾರ್ಥನೆಯ ಮಂತ್ರ ಇದೆ. ಯಾತೇ ತನೂಹು ವಾಚಿ ಸಂಸ್ಥಿತ ಚಕ್ಷುಷಿ ಮನಸ್ಸಿ ಅಂಥೇಳಿ 4 ಇಂದ್ರಿಯಗಳ ಬಗ್ಗೆ ನಾವು ವಿಶೇಷವಾಗಿ ಗಮನ ಕೊಡಬೇಕು ಅಂತ. ಕಣ್ಣು, ಕಿವಿ, ವಾಕ್ ಅಂದರೆ ಮಾತಾಡುವ ಶಕ್ತಿ, ಮನಸ್ಸು, ಈ 4ರ ಬಗ್ಗೆ ಬಹಳ ಜಾಗ್ರತೆ ಇರಬೇಕು. ಒಬ್ಬ ಮನುಷ್ಯನನ್ನು ಉದ್ಧಾರ ಮಾಡೋದು ಈ 4, ಹಾಳು ಮಾಡೋದು ಈ 4. ಹಾಗೆ ನೋಡಿದರೆ ಮೂಗಿನಿಂದ ಯಾವುದೋ ಒಂದು ವಾಸನೆ ಬಂತು, ಅದರಿಂದ ಆಕರ್ಷಿತವಾಗಿ ಹೋಗ್ತೀವಿ, ಅದು ಒಂದು ಪ್ರಾಣವೇ. ಆದರೆ ನಮಗೆ ವಿಶೇಷವಾಗಿ ಭಗವಂತನ ಜ್ಞಾನ ತಂದು ಕೊಡತಕ್ಕಂತಹ, ಭಗವಂತನ ಜ್ಞಾನದಿಂದ ವಿಮುಖರನ್ನಾಗಿ ಮಾಡ್ತಕ್ಕಂತಹ ಇಂದ್ರಿಯಗಳೆಂದರೆ ಈ 4 ವಿಶೇಷವಾಗಿ. ನಾವು ಕಿವಿಯಿಂದ ಯಾವುದನ್ನು ತುಂಬ ಕೇಳ್ತೀವಿ, ಅದರ ಕಡೆ ಆಕರ್ಷಿತರಾಗ್ತೀವಿ, ಅದೇ ಮನಸ್ಸಿನಲ್ಲಿ ಬರುತ್ತೆ. ಯಾವುದ್ರ ಬಗ್ಗೆ ತುಂಬ ಮಾತಾಡ್ತೀವಿ, ಅದು ಬಹಳ ಮುಖ್ಯ ಆಗುತ್ತೆ. ಯಾವುದನ್ನು ನಾವು ತುಂಬ ಕಣ್ಣಿನಿಂದ ನೋಡ್ತೀವಿ, ಅದು ಬಹಳ ಮುಖ್ಯ ಆಗುತ್ತೆ. ಇದೆಲ್ಲವೂ ಸೇರಿ ಕೊನೆಗೆ ಪ್ರಭಾವ ಬೀರೋದು ಮನಸ್ಸಿನ ಮೇಲೆ. ಹೀಗಾಗಿ ಈ 4ರಲ್ಲಿ ಪ್ರಾಣತತ್ವವನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ಹೇಳುತ್ತೆ. ಅದಕ್ಕೆ ನಮ್ಮ ಗುರುಗಳು ಶ್ರೀ ವಿಶ್ವೇಶತೀರ್ಥರು ಅವರು ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಒಂದು ವಿಷಯ, ನಾವು ಮಾಡ್ತಕ್ಕಂಥ ಕರ್ಮಗಳನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ. ಸಮರ್ಪಣೆ ಮಾಡೋದು ಅಂತಂದರೆ ಈ ಕೈಯಲ್ಲಿ ಒಂದು ಪುಸ್ತಕ ಇದೆ, ಅದನ್ನು ಇನ್ನೊಬ್ಬರಿಗೆ ಕೊಡಬಹುದು. ಅದು ಸಾಲಿಡ್ ಆದರೆ ಅದನ್ನು ಎತ್ತಿ ಕೊಡಬಹುದು, ಬೇರೆಯವ್ರಿಗೆ ಕೊಡಬಹುದು. ಕರ್ಮವನ್ನು ಕೊಡು ಅಂತಂದರೆ, ನಾನು ಇಷ್ಟೊತ್ತು ಮಾತಾಡಿದ್ದನ್ನು ಕೊಡು ಅಂತಂದರೆ ಕೊಡೋರಿಗೆ ಕೊಡಲಿಕ್ಕೂ ಗೊತ್ತಾಗಲ್ಲ, ತಗೊಳ್ಳೋರಿಗೆ ತಗೊಳ್ಳಿಕ್ಕೂ ಗೊತ್ತಾಗಲ್ಲ. ಹಾಗಾದರೆ ಕರ್ಮ ಸಮರ್ಪಣೆ ಅನ್ನೋದರ ಹಿಂದೆ ಇರೋದೇನು ಅಂತಂದರೆ, ಈ ಕರ್ಮಗಳನ್ನು ನೀವು ನಿಂತು ಮಾಡಿಸಿದ್ದೀರಿ ಅಂತ ಚಿಂತನೆ ಮಾಡೋದೇ ಕರ್ಮ ಸಮರ್ಪಣೆ. ಹೀಗಾಗಿ ಈ ಇಂದ್ರಿಯಗಳನ್ನು ವಿಶೇಷವಾಗಿ ನಿಯಮನ ಮಾಡ್ತಾ ಇರೋ ದೇವತೆಗಳು, ಅವರುಗಳು ಪ್ರಾಣದೇವರನ್ನು ಚಿಂತನೆ ಮಾಡೋದು ಅಂತಂದರೆ, ಇದರೊಳಗೆ ನಿಂತು ಅವರು ನನ್ನನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ, ಇದು ನಿಮ್ಮಿಂದಾಗಿದ್ದು ಅಂತ ಅವರನ್ನು ಹೆಚ್ಚೆಚ್ಚು ಸ್ಮರಣೆ ಮಾಡಿ ಇದು ನಿಮಗೆ ಸಮರ್ಪಿತ ಅಂತ ಹೇಳಲಿಕ್ಕೆ ಶುರು ಮಾಡಬೇಕು. ಅವಾಗ ಏನಾಗುತ್ತೆ, ನಾನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತಿದ್ದರೆ ಆವಾಗ ಶುದ್ಧವಾಗಿರೋದನ್ನು ಸಮರ್ಪಣೆ ಮಾಡಬೇಕು. ಹಾಳಾಗಿದ್ದರೆ ಅದನ್ನು ಸಮರ್ಪಣೆ ಮಾಡಲಿಕ್ಕಾಗಲ್ಲ. ಕ್ರಮೇಣ ಎಚ್ಚರಿಕೆ ಏನು ಶುರುವಾಗುತ್ತೆ ಅಂತಂದರೆ, ನಾನು ಒಳ್ಳೆಯ ಮಾತನ್ನಾಡಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು, ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಬೇಕು. ಶುದ್ಧವಾದ ಮನಸ್ಸಿದ್ರೆ ಮಾತ್ರ ಅವರು ಇರ್ತಾರಲ್ಲಿ. ಯಾಕೆಂದರೆ ಅವೆಲ್ಲ ಅವರ ಆವಾಸ ಸ್ಥಾನಗಳು. ಇವೇ ಅರ್ಥ ಆದಾಗ ಕ್ರಮೇಣ ಈ 4ರ ಕಡೆ ವಿಶೇಷವಾದ ಗಮನ ಕೊಡಬೇಕು ಅನ್ನೋದು. ಅಂದರೆ ಒಳ್ಳೆಯದನ್ನೇ ಕೇಳಿಸ್ಕೋಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯದನ್ನು ನೋಡಬೇಕು ಅನ್ನೋದು ಜಾಗೃತವಾಗುತ್ತೆ. ಆವಾಗ ಪ್ರಾಣದೇವರ ಒಂದು ಸನ್ನಿಧಾನ ಅದು ಜಾಸ್ತಿ ಆಗುತ್ತೆ ಅನ್ನೋದು ಉಪನಿಷತ್ನಲ್ಲಿ ಇರತಕ್ಕಂಥ ವಿಷಯ. ಇದಕ್ಕೆಲ್ಲ ವ್ಯಾಖ್ಯಾನವನ್ನು ರಾಘವೇಂದ್ರ ಸ್ವಾಮಿಗಳವರು
ಬರೆದಿದ್ದಾರೆ. ಈ ಪ್ರಾಣತತ್ವದ ಬಗ್ಗೆ ಫಸ್ಟು ಪ್ರಾಣ ಅಂದರೆ ಏನು ಅಂತ ಹೇಳಿದ್ರಿ, ಆಮೇಲೆ ಆದಿ ಭೌತಿಕ ಆದಿ ದೈವಿಕವಾಗಿ ಹೇಗೆ ನಾವು ನಮ್ಮ ಎಲ್ಲನೂ ಪ್ರಾಣನೇ, ಎಲ್ಲ ಆ ಪ್ರಾಣಕ್ಕೆ ಪ್ರಾಣ ಮುಖ್ಯ ಪ್ರಾಣ ಅಂತ ಹೇಳಿದ್ರಿ. ಬರೀ ಸ್ಮರಣೆಯಿಂದಾನೇ ಈ ಒಂದು ಶಕ್ತಿ ವಾಕ್ಪಟುತ್ವ ಏನೇನಿದೆ ಆ ಶ್ಲೋಕದಲ್ಲಿ ಎಲ್ಲ ಅದರಿಂದ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರಿ. ಆಮೇಲೆ ಪ್ರಾಣ ಅಂದರೆ ಏನು, ಎಲ್ಲಿರ್ತಾನೆ, ಅದು ಈ ಮುಖ್ಯವಾಗಿ ಈ 4 ಇಂದ್ರಿಯಗಳಲ್ಲಿ ಇರ್ತಾನೆ ಅಂತ ಹೇಳಿದ್ರಿ. ಇದರ ಇನ್ನೂ ಸ್ವಲ್ಪ ಮುಂದೆ ಹೋಗೋದಾದರೆ ನಾವು ಈ ಸಮರ್ಪಣೆ ಬಗ್ಗೆ ತಾವು ಹೇಳಿದ್ರಿ. ಈಗ ರಾಯರ ಗ್ರಂಥ ಸರ್ವ ಸಮರ್ಪಣ ಗದ್ಯ ಅಂತಲೇ ಇದೆ. ಅವರು ಅದರಲ್ಲಿ ಬಹಳ ವಿಷಯ ಏನು ಸಮರ್ಪಣೆ ಮಾಡಬೇಕು ಅಂತ ಅವ್ರು ಏನು ಹೇಳಿದ್ದಾರೆ ರಾಯರು ಈ ಸಮರ್ಪಣೆ ಬಗ್ಗೆ ಅಂತ. ಸಮರ್ಪಣೆ ಅಂದರೆ ಸಮರ್ಪಣೆ ಬಗ್ಗೆ ನಾನು ಕೇಳಿದೆ, ಅದಕ್ಕೆ ಮುಂಚೆ ಸಂಕಲ್ಪನೂ ಬೇಕಾ ಅಂತ. ಸಂಕಲ್ಪನೂ ಬೇಕು. ಈ ಸಂಕಲ್ಪ ಮತ್ತು ಸಮರ್ಪಣೆ ಅಂದರೆ ಏನು ಫಸ್ಟು ನಮಗೆ ಅದೇ ಗೊತ್ತಿಲ್ಲ, ವರ್ಡ್ ಬಗ್ಗೆ ಮೀನಿಂಗೇ ನಮ್ಗೆ ಎಷ್ಟೊಂದೆಲ್ಲ ಗೊತ್ತಿಲ್ಲ. ಸೊ ಬೆಳಗ್ಗೆ ಒಂದು ಸಂಕಲ್ಪದ್ದು ಅವ್ರು ಹೇಳಿದ್ದಾರೆ ರಾಯರು, ನಾವು ಎದ್ದ ತಕ್ಷಣ ಏನು ಮಾಡಬೇಕು ಅಂತ ಒಂದು 10-12 ನಿಮಿಷದಲ್ಲಿ ಮುಗಿಯುವಂತಹದ್ದು ಒಂದು ಗದ್ಯ ಕೊಟ್ಟಿದ್ದಾರೆ. ಅದೇ ಥರ ಸಮರ್ಪಣೆ ಕೇವಲ 4-4.25 ನಿಮಿಷದಲ್ಲಿ ಮುಗಿಯುವಂತಹದ್ದು ಒಂದು ಸರ್ವ ಸಮರ್ಪಣೆ ಗದ್ಯ ತುಂಬ ಚಿಕ್ಕದರಲ್ಲಿ ಶಾರ್ಟಾಗಿ ಕೊಟ್ಟಿದ್ದಾರೆ. ಈ ಸಂಕಲ್ಪ ಅಂದ್ರೇನು, ಸಮರ್ಪಣೆ ಅಂದ್ರೇನು ರಾಯರ ಮಾತಿನಲ್ಲಿ? ಈ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಜಾನಾತಿ ಇಚ್ಛತಿ ಯತತೆ ಅಂತ ಪ್ರೊಸೆಸ್ಸು. ಮೊದಲು ಅದರ ಬಗ್ಗೆ ನಮಗೆ ಜ್ಞಾನ ಇರಬೇಕು, ಆಮೇಲೆ ಇಚ್ಛೆ ಬರಬೇಕು, ಡಿಸೈರ್, ಇದನ್ನು ನಾನು ಮಾಡಬೇಕು ಅಂತ ಅನ್ನಿಸ್ಬೇಕು, ಆಮೇಲೆ ಆ್ಯಕ್ಚುಲಿ ಮಾಡೋದು. ಈ ಇಚ್ಛಾ ಮತ್ತು ಯತ್ನ ಇವೆರಡರ ಮಧ್ಯದಲ್ಲಿ ಬರತಕ್ಕಂಥ ಒಂದು ಅವಾಂತರ ಹಂತ ಅದು ಸಂಕಲ್ಪ. ಸಂಕಲ್ಪ ಅಂತಂದರೆ ನಮಗೆ ಆಸೆ ಇರುತ್ತೆ ಎಷ್ಟೋ ಸಲ, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇರ್ತೀವಿ. ಆದರೆ ಯಾವಾಗ ನಾವು ಅದಕ್ಕೋಸ್ಕರನೇ ಅಂತ ಕೂತು ಒಂದು ತೊಡಗ್ತೀವಲ್ಲ, ಅದು ಸಂಕಲ್ಪ. ಅದಕ್ಕೊಂದು ಪ್ರೊಸೆಸ್ ಹೇಳಿದ್ದಾರೆ. ಕೂತು ಈ ಕೈಯಲ್ಲಿ ನೀರು ಹಿಡಿದು ನಾನು ಇದನ್ನು ಮಾಡ್ತೇನೆ ಅಂತ, ಅಂದರೆ ಒಂದು ಪ್ರತಿಜ್ಞೆ ಮಾಡ್ದಂಗೆ, ಒಂದು ಪ್ರಾಮಿಸ್ ಮಾಡ್ದಂಗೆ, ಆ ಹಂತಕ್ಕೆ ಸಂಕಲ್ಪ ಅಂತ ಹೇಳಿ ಹೆಸರು. ಇದನ್ನು ನಾವು ಅಂದರೆ ನಮ್ಮ ಅನೇಕ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡುತ್ತೆ. ನಾವು ತುಂಬ ಸಲ ಅಂದ್ಕೊಳ್ತಿರ್ತೀವಷ್ಟೇ, ಸಂಕಲ್ಪದ ಹಂತಕ್ಕೆ ಹೋಗಿರೋದಿಲ್ಲ. ಹೌದು, ಅಂದ್ಕೊಂಡ್ರೆ ಅದು ಸಂಕಲ್ಪ ಅಲ್ಲ, ಸಂಕಲ್ಪ ಅಲ್ಲ, ಅದು ಹೇಳಬೇಕು. ಅದನ್ನು ಹೇಳಿ, ಗಟ್ಟಿಯಾಗಿ ಹೇಳಿ ನಾನು ಇದನ್ನು ಮಾಡ್ತೇನೆ ಅಂತ. ಅದು 4 ಜನ ಇದ್ದರೆ, 4 ಜನರಿದ್ರಿಗೆ ಒಂದು ವಿಷಯ ಹೇಳಿದ್ವಿ ಅಂತ ಇಟ್ಕೊಳ್ಳಿ, ನಾವು ಸುಮ್ಮನೆ ಅಂದ್ಕೊಂಡ್ರೆ ಹೆಂಗಿರ್ತೀವೋ ಹಂಗಿರಲ್ಲ. 4 ಜನರಿಗೆ ಹೇಳಿಬಿಟ್ಟಿದ್ದೀವಿ, ಅದರಿಂದ ಅದನ್ನು ಮಾಡಲೇಬೇಕಾಗತ್ತೆ. ಅದನ್ನು ಇಲ್ಲಿ ಯಾರು ಇಲ್ಲದೇ ಇರ್ಬೋದು, ಆದರೆ ದೇವತೆಗಳ ಎದುರಿಗೆ, ಒಂದು ಸನ್ನಿಧಾನದ ಎದುರಿಗೆ ನಾನು ಇಂತಹ ಕೆಲಸವನ್ನು ಮಾಡ್ತೇನೆ, ಅಧ್ಯಯನಂ ಕರಿಷ್ಯೆ, ಶ್ರವಣಂ ಕರಿಷ್ಯೆ, ಸಂಧ್ಯಾವಂದನಂ ಕರಿಷ್ಯೆ ಅಂತ ಈ ಥರ ನೀರು ಬಿಟ್ಟಾಗ ಅದಕ್ಕೊಂದು ವಿಶೇಷವಾದ ಬದ್ಧತೆ ಬರುತ್ತೆ. ಅದನ್ನೊಂದು ಶಾಸ್ತ್ರಗಳಲ್ಲಿ ಪ್ರತ್ಯೇಕವಾಗಿ ಗುರುತಿಸಿ ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಇದು ಪ್ರಾತಃ ಸಂಕಲ್ಪ ಗದ್ಯ ಅಂತ ನೀವು ಉಲ್ಲೇಖ ಮಾಡಿದರೆ, ಅದೊಂದು ಅತ್ಯಂತ ಅದ್ಭುತವಾದಂತಹ ಒಂದು ಗ್ರಂಥ. ಅದರ ಬಗ್ಗೆನೂ ಕೆಲವು ವಿಷಯಗಳನ್ನು ನಾನು ಹೇಳಬೇಕು ಅಂತಲೇ ಅಂದ್ಕೊಂಡು ಬಂದಿದ್ದೇನೆ. ಹೇಗೆ ಕೃಷ್ಣ ತನ್ನ ಪುಟ್ಟ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನು ತೋರಿಸಿದ ಅಂತ ಹೇಳ್ತಾರೆ, ಹಾಗೆ ಭಗವಂತನ, ಲಕ್ಷ್ಮೀದೇವಿಯ ಹಾಗೂ ಪ್ರಾಣದೇವರ ಮಹಿಮೆಯನ್ನು ಪುಟ್ಟ ಗ್ರಂಥದಲ್ಲಿ ನೀವು ಹೇಳಿದಂತೆ 8-12 ನಿಮಿಷದೊಳಗೆ ಹೇಳಬಹುದಾದಂಥ ಗ್ರಂಥ. ಸ್ವಲ್ಪ ಸಾಧಾರಣವಾದಂಥ ಸಂಸ್ಕೃತ ಜ್ಞಾನ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ಪಾಠ ಕೇಳಬಹುದು, ಅರ್ಥ ಮಾಡ್ಕೊಳ್ಬಹುದು. ಬಹಳ ಅದ್ಭುತವಾದಂಥ ಗ್ರಂಥ. ಅದರಲ್ಲಿ ಅವರು ನಾವು ಏನು ಸಂಕಲ್ಪ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಸೊ ನಮ್ಮ ಸಂಕಲ್ಪ ಯಾವಾಗಲೂ ಸಂಕಲ್ಪ ಯಾವುದಿರುತ್ತೆ ಅಂತಂದರೆ, ನಮ್ಮ ಗುರಿ ಏನಿರುತ್ತೆ ಅದಕ್ಕೆ ತಕ್ಕಂತೆ ಇರುತ್ತೆ. ಸೊ ಅದರಿಂದ ನಮಗೆ ರಾಯರನ್ನು ನಾವು ನೋಡಬೇಕಾಗಿರೋದು ವೈದಿಕ ವಾಂಗ್ಮಯದ ಹಿನ್ನೆಲೆಯಲ್ಲಿ. ವೈದಿಕ ವಾಂಗ್ಮಯ ನಮ್ಮನ್ನು ತುಂಬ ಸೀರಿಯಸ್ ಆಗಿ ಎಲ್ಲ ಬಿಟ್ಟು ಒಂಥರ ಬೇಜಾರಿಂದ ಕೂತವ್ರ ಥರ ವೇದಾಂತಿಗಳು ಅಂದರೆ ಒಂದು ಸ್ಪಿರಿಚುಯಾಲಿಟಿ ಇದೆಲ್ಲ ಶಾಸ್ತ್ರ ಅಂದರೆ ಒಂದು ಬೋರಿಂಗ್ ಸಬ್ಜೆಕ್ಟು ಅನ್ನೋ ಥರ ಅದನ್ನು ನೋಡಬೇಕಾ, ಯಾವ ಥರ ಅದನ್ನು ನೋಡಬೇಕು, ಇಲ್ಲ ಜಮ್ ಅಂತ ಹೇಳಿ ಒಳ್ಳೆ ಖುಷಿಯಾಗಿ ಇರಬೇಕಾ ಅನ್ನೋದನ್ನು ನೋಡಿದಾಗ ನಮಗೆ ವೇದಗಳಲ್ಲಿ ಎಂಥ ಅದ್ಭುತವಾದ ಪ್ರಾರ್ಥನೆಗಳೆಲ್ಲ ಬರ್ತವೆ ಅಂತಂದರೆ, ನಾನು ಚೆನ್ನಾಗಿ ತಿನ್ನಬೇಕು, ಕುಡಿಬೇಕು, ಅನ್ನದಾಹ ಭವತಿ ಅನ್ನವಾನ್ ಭವತಿ, ಉಪನಿಷತ್ ಎಂಜಾಯ್ ಮಾಡಬೇಕು, ಖುಷಿಯಾಗಿರ್ರಿ. ಅದೇ ಥರದ ದೇವತೆಗಳೆಲ್ಲ ಹೆಂಗೆ ವರ್ಣನೆ ಮಾಡ್ತಾರೆ, ಚೆನ್ನಾಗಿ ಖುಷಿಯಾಗಿರ್ರಿ. ಆದರೆ ಅದು ಅಲ್ಟಿಮೇಟ್ ಅಲ್ಲ ಅಂತ. ಸ್ವಾರಸ್ಯ ಏನು ಅಂತಂದರೆ, ನಿಮಗೆ ಭಾರತೀಯ ಚಿಂತನೆ, ನಾವು ಎಷ್ಟೋ ಸಲ ಜಗತ್ತಿಗೆ ಭಾರತ ಏನು ಕೊಟ್ಟಿದೆ ಅಂತ ಬಂದಾಗ 0 ಕೊಟ್ಟಿದೆ, ಯೋಗ ಕೊಟ್ಟಿದೆ,
ಆಯುರ್ವೇದ ಕೊಟ್ಟಿದೆ ಅಂತ 3-4 ಹೇಳ್ತೀವಲ್ಲ. ಆದರೆ ಇನ್ನೂ ಎಷ್ಟು ಅದ್ಭುತವಾದಂಥ ವಿಷಯಗಳಿವೆ ಅಂತಂದರೆ ಅದರಲ್ಲಿ ಈ ಈ ಆಶ್ರಮ ಪದ್ಧತಿ ಅಂತಿದೆಯಲ್ಲ, ಅದರಲ್ಲಿ ಬ್ರಹ್ಮಚಾರಿಯಾಗಿದ್ದಾಗ ಅಧ್ಯಯನದ ಕಡೆ ಚೆನ್ನಾಗಿ ಗಮನ ಕೊಡು. ಆಮೇಲೆ ವಾನಪ್ರಸ್ಥನಾದಾಗ ಎಲ್ಲ ಬಿಡು. ಸನ್ಯಾಸಿ ಆದ್ರಂತೂ ಎಲ್ಲ ಬಿಟ್ಟು ಇರೋವಂಥದ್ದು. ಆ ಮಧ್ಯದಲ್ಲಿ ಗೃಹಸ್ಥ ಜೀವನ ಇದೆಯಲ್ಲ, ಜೀವನದ ಒಂದು ಹಂತದಲ್ಲಿ ನೀನು ಚೆನ್ನಾಗಿ ಅನುಭವಿಸು ಅಂತ ಹೇಳ್ತದೆ. ಅದೇ ಎಲ್ಲ ದೇವತೆಗಳ ಅನುಗ್ರಹ, ಅನಿಷಿದ್ಧವಾದ ಯಾವುದನ್ನು ಶಾಸ್ತ್ರ ಮಾಡಬಾರ್ದು ಅಂತ ಹೇಳುತ್ತೆ ಅಂಥದ್ದನ್ನು ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡದೇನೆ ಒಳ್ಳೆ ಜೀವನನ ಅನುಭವಿಸುವಂಥ ಒಬ್ಬರು ಚಿಂತಕರು ಹೇಳ್ತಾ ಇದ್ದರು, ನಮ್ಮ ಇತಿಹಾಸದಲ್ಲಿ 2 ಸುವರ್ಣ ನಗರಿಗಳಿವೆ. ಒಂದು ಕೃಷ್ಣನ ದ್ವಾರಕ, ಇನ್ನೊಂದು ರಾವಣನ ಲಂಕೆ. ಇವೆರಡು ಮಾಡೆಲ್ಗಳು ನಮಗೆ. ರಾವಣನ ಲಂಕೆ ಇನ್ನೊಬ್ಬರ ತಲೆ ಒಡೆದು ಅನ್ಯಾಯದಿಂದ ಅಕ್ರಮದಿಂದ ಸಂಗ್ರಹ ಮಾಡಿದಂತಹ ದುಡ್ಡಿನಿಂದ ಕಟ್ಟಿದ ಸುವರ್ಣ ನಗರಿ. ಇನ್ನೊಂದು ಅವನ ವ್ಯಕ್ತಿತ್ವಕ್ಕೆ ಮನಸೋತು ಜನರು ತಾವಾಗಿಯೇ ಕೊಟ್ಟಂತಹ ದುಡ್ಡಿನಿಂದ ಕಟ್ಟಿದಂತಹ ಸುವರ್ಣ ನಗರಿ. ಸೊ ನಮಗೆ ಕೃಷ್ಣನ ಸುವರ್ಣ ನಗರಿಯಂತಹ ಜೀವನವನ್ನು ನಡೆಸುವ ಅಧಿಕಾರವಿದೆ. ಅದಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡಬಹುದು. ಅವರವರ ತಮ್ಮ ಯೋಗ್ಯತಾನುಸಾರ ನ್ಯಾಯಯುತವಾಗಿ ಗಳಿಸಿದ ದುಡ್ಡಿನಲ್ಲಿ ಚೆನ್ನಾಗಿ ಜೀವನವನ್ನು ಅನುಭವಿಸಿರಿ. ಇದು ವೇದದ ಸಂದೇಶ. ಕೊನೆ ತನಕ ಇದರಲ್ಲೇ ಇರಬಾರದು ಅಷ್ಟೆ. ಸೊ ಗುರಿ ಏನು ಅಂತಂದರೆ ಮೋಕ್ಷ. ಅದಕ್ಕೆ ಇನ್ನೊಂದು ಬಹಳ ಅದ್ಭುತವಾದ ತತ್ವ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ. ಸೊ ಧರ್ಮ ಮೋಕ್ಷಗಳ ಎಲ್ಲೇ ಮೀರದಂತೆ ಅರ್ಥ ಕಾಮಗಳನ್ನು ಅನುಭವಿಸಬೇಕು. ಇದು ತುಂಬ ಒಂದು ಸಣ್ಣ ವಾಕ್ಯದಲ್ಲಿ ಇಡೀ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತ ಕೊಟ್ಟಿರತಕ್ಕಂತಹ ತ್ರಿವರ್ಗ ಸಿದ್ಧಾಂತ ಅಥವಾ ಚತುರ್ವರ್ಗ ಸಿದ್ಧಾಂತ ಅಂತ ಹೇಳ್ತಾರೆ. ಸೊ ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೆ ನಾವು ಈ ಸಂಕಲ್ಪ ಸಮರ್ಪಣಾ ಇವುಗಳನ್ನು ವೈದಿಕ ವಾಂಗ್ಮಯವನ್ನು ರಾಯರು ಕೊಟ್ಟಿರತಕ್ಕಂಥ ಹಾದಿಯಲ್ಲಿ ಹೋಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಾಗ ನಾವು ಅವ್ರು ಹೇಳ್ತಾರೆ ಅಲ್ಲಿ ಕೊನೆಗೆ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಅಂತ. ಎಂಥ ಮಾತು ನೋಡಿ. ನನಗೆ ಜ್ಞಾನ ಇದ್ದಷ್ಟು, ನನಗೆ ಶಕ್ತಿ ಇದ್ದಷ್ಟು, ಎಷ್ಟು ನನ್ನಿಂದ ವೈಭವ ಸಾಧ್ಯವೋ ಅಷ್ಟು ವೈಭವದಿಂದ ನಾನು ತತ್ಪೂಜಾತ್ಮಕಂ ಕರ್ಮ ಕರಿಷ್ಯೆ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ನಿನ್ನ ಪೂಜೆ ಆಗಲಿ ಅಂತ ಸಂಕಲ್ಪ ಮಾಡತಕ್ಕಂಥದ್ದು. ಜೊತೆಗೆ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ, ನನ್ನ ಶಿಷ್ಯರಿಂದ ಮತ್ತು ನನ್ನ ರಕ್ತ ಸಂಬಂಧಿಗಳಿಂದಲೂ ಕೂಡ ಇದೇ ಥರ ನಾನು ಅವರಿಂದ ಅನುಸಂಧಾನ ಮಾಡಿಸಿ ಕೆಲಸವನ್ನು ಮಾಡ್ತೇನೆ. ಅಂದರೆ ತಾನು ಒಬ್ಬ ಮಾತ್ರ ಉದ್ಧಾರ ಆಗೋದಲ್ಲ, ತನ್ನ ಸುತ್ತಮುತ್ತಲಿರ್ತಕ್ಕಂತಹ ತನಗೆ ಸಂಬಂಧಪಟ್ಟಂತಹ ಎಲ್ಲರಿಂದಲೂ ಇಂಥ ಒಂದು ಸಾಧನೆ ಮಾಡಿಸಬೇಕು ಅನ್ನುವಂಥ ಬಹಳ ಅದ್ಭುತವಾದಂಥ ಒಂದು ಸಂಕಲ್ಪ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬರುತ್ತೆ. ಸರ್ವ ಸಮರ್ಪಣ ಗದ್ಯದಲ್ಲಿ ವಿಶೇಷವಾಗಿ ಲಯ ಚಿಂತನ ಅಂತ ಹೇಳ್ತಾರೆ. ಬೆಳಿಗ್ಗೆ ಸೃಷ್ಟಿ ಚಿಂತನ, ರಾತ್ರಿ ಲಯ ಚಿಂತನ. ಹೇಗೆ ಯಾವ್ಯಾವ ದೇವತೆಗಳು ಯಾವ್ಯಾವ ತತ್ವಗಳು ಯಾವ್ಯಾವುದರಲ್ಲಿ ಲೀನ ಆಗ್ತವೆ ಅನ್ನೋದನ್ನು ಚಿಂತನೆ ಮಾಡಿ ಕೊನೆಗೆ ಭಗವಂತನಲ್ಲಿ ಎಲ್ಲರೂ ಹೋಗಿ ಸೇರ್ತಾರೆ ಪ್ರಳಯ ಕಾಲದಲ್ಲಿ. ಅದನ್ನೆಲ್ಲ ಚಿಂತನೆ ಮಾಡಿ ಇಡೀ ಜಗತ್ತು ಭಗವಂತನಿಗೆ ಅರ್ಪಿತ, ಎಲ್ಲವೂ ಅವನ ಅಧೀನ ಅಂತ ಚಿಂತನೆ ಮಾಡ್ತಕ್ಕಂಥ ಒಂದು ವಿಶೇಷವಾಗಿ. ಆಮೇಲೆ ನಮಗೆ ನಮ್ಮ ದೇಹದ ಒಳಗೆ ಭಗವಂತನ ಬೇರೆ ಬೇರೆ ಸ್ಥಿತಿಗಳನ್ನು ಚಿಂತನೆ ಮಾಡಿ ಅಲ್ಲಲ್ಲಿ ಅವುಗಳನ್ನು ಸಮರ್ಪಣೆ ಮಾಡುವುದು. ಆ ಸಮರ್ಪಣ ಅಂದರೆ ಅಲ್ಟಿಮೇಟ್ಲಿ ತದಧೀನತ್ವ ಚಿಂತನ, ಇದು ಅವನ ಅಧೀನ ಅಂತ ಚಿಂತನೆ ಮಾಡೋದು. ಇದನ್ನು ರಾಯರು ತಿಳಿಸಿಕೊಟ್ಟಿದ್ದಾರೆ. ಆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಪ್ರಾಣದೇವರ ಕೆಲವು ಅನೇಕ ಮುಖಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಕೆಲವು ಇಲ್ಲಿ ಉಲ್ಲೇಖ ಮಾಡೋದಾದರೆ, ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ ಅಂತ ಒಂದು ಮಾತು ಹೇಳ್ತಾರೆ. ಇಲ್ಲಿ ಒಳಗೆ ಪ್ರಾಣದೇವರಿದ್ದಾರಲ್ಲ, ಅವರು ನಮ್ಮ ಬುದ್ಧಿಯನ್ನು ಶೋಧನೆ ಮಾಡ್ತಾ ಇದ್ದಾರೆ ಅಂತ. ಯಾರು ಒಂಥರ ನಿರಂತರ ಒಂದು ಸಾಧನ ಮಾರ್ಗದಲ್ಲಿರ್ತಾರೆ, ಓವರ್ ದ ಪೀರಿಯಡ್ ಒಂದು 5 ವರ್ಷ 10 ವರ್ಷ 15 ವರ್ಷ ಆದಮೇಲೆ ಒಂದು ಯೋಚನೆ ಮಾಡಿದರೆ ಮುಂಚೆ ಯಾವುದು ತುಂಬ ಕಷ್ಟ ಆಗ್ತಾ ಇತ್ತೋ ಅದು ಆಮೇಲೆ ಸುಲಭ ಆಗುತ್ತೆ ಅಂತ ಅನಿಸುತ್ತೆ. ಪ್ರಾರಂಭದಲ್ಲಿ ಒಂದು ಕಡೆ ಕೂಡಲಿಕ್ಕೆ ಆಗಲ್ಲ. ಕೆಲವು ಚಿಕ್ಕ ಮಕ್ಕಳಿಗೆ ಅವರನ್ನು ಒಂದು 5 ನಿಮಿಷ ಕೂಡಿಸ್ಲಿಕ್ಕೆ ಆಗಲ್ಲ, ಕೂಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಕಣ್ಣು ಮುಚ್ಚೋದು, ಕೆಲವು ಸೆಕೆಂಡ್ಗಿಂತ ಜಾಸ್ತಿ ಕಣ್ಣು ಮುಚ್ಚಲಿಕ್ಕೆ ಚಂಚಲತೆ, ಅಷ್ಟು ಚಾಂಚಲ್ಯ ಇರುತ್ತೆ, ಕಣ್ಣು ಮುಚ್ಚಲಿಕ್ಕೆ ಆಗಲ್ಲ. ಆಮೇಲೆ ಅದು ಸಾಧ್ಯ ಆಗುತ್ತೆ. ಕಣ್ಣು ಮುಚ್ಚಿದರೂ ಬರೀ ಕತ್ತಲು ಕಾಣ್ತಾ ಇರುತ್ತೆ, ಅಲ್ಲಿ ಏನೋ ಒಂದು ಚಿಂತನೆ ಮಾಡಲಿಕ್ಕಾಗಲ್ಲ. ಇಲ್ಲ ಅದನ್ನು ನೋಡಿ ಆಮೇಲೆ ಒಂದು ಬೆಳಕನ್ನು ಚಿಂತನೆ ಮಾಡಲಿಕ್ಕೆ, ಆಮೇಲೆ ಅಲ್ಲೊಂದು ಭಗವಂತನ ಸುಂದರವಾದ ಮೂರ್ತಿ, ಆ ಮೂರ್ತಿಯು ಮೊದಲು 2D ಥರ ಕ್ಯಾಲೆಂಡ್ರಲ್ಲಿ ಇದ್ದಂಗೆ ಇರುತ್ತೆ, ಆಮೇಲೆ ಅದು 3D ಮೂರ್ತಿಯಲ್ಲಿದ್ದ ಹಾಗೆ, ಆಮೇಲೆ ಏನೋ ಜಡ ಪ್ರತಿಮೆ ಇದ್ದಂಗೆ ಅಲ್ಲ, ಆಮೇಲೆ ಅದು ನಿಧಾನವಾಗಿ ಕಣ್ಣು ಪಿಳಗಿಸುತ್ತೆ, ಮಾತಾಡುತ್ತೆ, ಸಾನುರಾಗಾವಲೋಕನಂ ಅಂತ ಹೇಳಿದಂತೆ ನಮ್ಮನ್ನು ನೋಡಿ ನಗುವಂತಹ ಒಂದು ಭಗವಂತನ ಮೂರ್ತಿ, ನಮ್ಮ ಜೊತೆ ಮಾತಾಡುವಂತಹ
ಭಗವಂತನ ಮೂರ್ತಿ ಅದೆಲ್ಲ ಜಡವೇ, ನಾವು ದೇವ್ರ ದರ್ಶನ ಆಗಿದೆ ಅಂತ ತಿಳ್ಕೊಂಡ್ಬಿಡಬಾರ್ದು ಅದು. ಹಾಗೆ ಅಂದರೆ ಆ ಶ್ರವಣ ಮಾಡ್ತಾ ಮಾಡ್ತಾ ಸಾಧನೆ ಮಾಡ್ತಾ 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 ಇದೇನು ಬದಲಾವಣೆಗಳಾಗ್ತಾ ಇವೆ. ಇದು ಯಾಕೆ ಆಗ್ತಾ ಇವೆ ಅಂತಂದರೆ ಅವ್ರು ಹೇಳೋದು ನಮ್ಮ ಒಳಗಿರ್ತಕ್ಕಂಥ ಪ್ರಾಣದೇವರು ಆ ಕೆಲಸವನ್ನು ಮಾಡ್ತಾರೆ. ಇದು ಮತ್ತೆ ಉಪನಿಷತ್ನಲ್ಲಿ ಬಂದಿರತಕ್ಕಂಥ ವಿಷಯ. ಒಂದು ಬಹಳ ಪ್ರಸಿದ್ಧವಾದ ಮಾತಿದೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ. ನೀವು ಎಷ್ಟು ಪ್ರವಚನ ಮಾಡಿದರೂ ಭಗವಂತ ಸಿಗಲ್ಲ. ನಿಮ್ಗೆ ಎಷ್ಟೇ ಬುದ್ಧಿಶಕ್ತಿ ಇದ್ದರೂ ನಾನು ಇಷ್ಟು ಓದಿದ್ದೀನಿ ಮಾಡಿದ್ದೀನಿ ಭಗವಂತನ ಅನುಗ್ರಹ ಆಗುತ್ತೆ, ಭಗವಂತ ಸಿಗ್ತಾನೆ ಅಂತಿಲ್ಲ. ಹೊಟ್ಟೆಪಾಡಿಗಾಗಿ ಬಿಡ್ಬೋದು, ಏನೋ ಮೆರಿಲಿಕ್ಕೆ ಕಾರಣ ಆಗಿಬಿಡ್ಬೋದು, ಅದರಲ್ಲೇನೋ ಒಂದು ಅಹಂಕಾರ ಬಂದು ನಾನು ಗ್ರೇಟ್ ಅನ್ನೋ ಬುದ್ಧಿ ಬರಲಿಕ್ಕೆ ಅದು ಕಾರಣ ಆಗಿಬಿಡ್ಬೋದು. ಮತ್ತು ಹೇಗಪ್ಪ ದೇವರು ಸಿಗೋದು ಅಂತಂದರೆ ದಾಸನ ಮಾಡಿಕೋ ಎನ್ನ ಅಂತ ಅವನು ಇವನು ನನ್ನ ಹತ್ರ ಬರಲಿ ಅಂತ ದೇವರು ಸರ್ಟಿಫಿಕೇಟ್ ಕೊಡಬೇಕೇ ಹೊರತು ನಮಗೆ ನಾವು ಸರ್ಟಿಫಿಕೇಟ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮಾತು ಕೇಳಿದ ಕೂಡಲೇ ಹಾಗಾದರೆ ಇದೆಲ್ಲ ಏನು ಬೇಕಾಗೇ ಇಲ್ವಾ ಅಂತಂದರೆ ಮುಂದಿನ ಮಂತ್ರದಲ್ಲಿ ಹೇಳುತ್ತೆ, ಏತೈರುಪಾಯೈ ಯತತೆ ಯಸ್ತು ವಿದ್ವಾನ್. ಬಿಡಬೇಡ್ರಿ, ಇದೆಲ್ಲನೂ ಮಾಡಿರಿ, ಚೆನ್ನಾಗಿ ಓದ್ರಿ, ಅದು ಮಾಡಿರಿ, ಪ್ರವಚನ ಮಾಡಿರಿ, ತಪಸ್ಸೋವಾಪ್ಯಲಿಂಗಾತ್ ಅಂತ ಹೇಳಿ ತಪಸ್ಸುಗಳನ್ನು ಮಾಡಿರಿ, ವ್ರತ ನಿಯಮಗಳನ್ನು ಮಾಡಿರಿ, ಇದರಲ್ಲೆಲ್ಲ ಪ್ರಯತ್ನ ಮಾಡ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ ತುಂಬ ಒಗಟಿನ ಒಂದು ಮಾತನ್ನು ಉಪನಿಷತ್ತು ಹೇಳಿದೆ. ಅದನ್ನು ರಾಯರು ಖಂಡಾರ್ಥದಲ್ಲ ಬಿಡಿಸ್ತಾರೆ. ತಸ್ಯೈಷ ಆತ್ಮ ವಿಶತೆ ಬ್ರಹ್ಮಧಾಮ. ಇದನ್ನೆಲ್ಲ ಯಾರು ನಿರಂತರ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ಭಗವಂತನು ಅವರ ಬ್ರಹ್ಮಧಾಮವನ್ನು ಪ್ರವೇಶ ಮಾಡ್ತಾರೆ ಅಂತ. ಇದು ಪ್ರಾಣತತ್ವದ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಅತ್ಯದ್ಭುತವಾದಂಥ ವಿಷಯ. ಭಗವಂತನ ಮನೆ ಯಾರು ಅಂತಂದರೆ ಅವನು ಎಲ್ಲಿ ಬರ್ತಾನೆ ಅಂತಂದರೆ ವಾಯುದೇವರಿದ್ದಲ್ಲಿ ಬರ್ತಾನೆ. ಭಗವಂತನ ಮೊದಲ ಮನೆ ಅದು ಪ್ರಾಣತತ್ವ. ಹಾಗಾದರೆ ಯಾರು ನಿರಂತರ ಪ್ರಯತ್ನ ಮಾಡ್ತಿರ್ತಾರೆ ಅವರ ಒಳಗೆ ಈಗ ಒಳಗೆ ವಾಯುದೇವರಿದ್ದಾರೆ. ನಾವು ಏನೂ ಮಾಡಲಿಲ್ಲ ಅಂತಂದರೂ ವಾಯುದೇವರಿದ್ದಾರೆ, ಭಗವಂತನೂ ಇದ್ದಾನೆ. ಸೊ ನಾವು ಪ್ರಯತ್ನ ಮಾಡ್ತೀವಿ. ಒಂದು ಮಂಗಳಾರತಿ ತೊಗೊಂಡ್ವಿ, ಮೇಲ್ನೋಟಕ್ಕೆ ಏನೋ ಹಿಂಗೆ ಮಾಡಿದ್ವಿ, ಏನೋ ಬಿಸಿ ಹತ್ತಿತು, ಅದನ್ನು ಹೀಗೆ ಶಿರಸ್ಸಿಗೊಂದು ಹಚ್ಚಿಕೊಳ್ಬೇಕು, ಕಣ್ಣಿಗೆ ಹಚ್ಚಿಕೊಳ್ಬೇಕು, ಹೊಟ್ಟೆಗೆ ಹಚ್ಚಿಕೊಳ್ಬೇಕು ಅಂತ ವಾಕ್ಯ ಇರೋದು. 3 ಕಡೆ ಅದನ್ನು ಹಚ್ಚಿಕೊಳ್ಬೇಕು. ಹಚ್ಚಿಕೊಂಡ್ವಿ, ಏನಾಯಿತು ನಮಗೆ ಗೊತ್ತಿಲ್ಲ ಅಲ್ಲ. ಅಲ್ಲಿ ಹೇಳುತ್ತೆ, ಅಲ್ಲೇನು ಮಂಗಳಾರತಿ ಮಾಡಿರ್ತಾರೆ ಅಲ್ಲಿರತಕ್ಕಂಥ ಭಗವಂತನ ಸನ್ನಿಧಾನ ಮಂಗಳಾರತಿ ಆ ತೇಜಸ್ನಲ್ಲಿರುತ್ತೆ. ಇಲ್ಲಿಂದ ಅದು ನಮ್ಮ ಒಳಗೆ ಇಲ್ಲಿಂದ ಹೀಗೆ ಪ್ರವೇಶ ಮಾಡುತ್ತೆ. ಹಾಗಾದರೆ ಪ್ರತಿ ಸಲ ಭಗವಂತನ ಬೇರೆ ಬೇರೆ ರೂಪಗಳು ಪ್ರವೇಶ ಆಗ್ತಾ ಇವೆ. ನಾವೊಂದು ಹಿಂಗೆ ಆಪೋಹಿಷ್ಠ ಅಂತ ಮಾಡಿಕೊಂಡ್ರೆ ಅಲ್ಲೊಂದಿಷ್ಟು ಪ್ರವೇಶ ಆಗುತ್ತೆ, ಇಲ್ಲಿರುವಂಥ ದುಷ್ಟಶಕ್ತಿ ಹೋಗುತ್ತೆ, ಹೊಸ ಶಕ್ತಿ ಬರುತ್ತೆ. ಆ ವಾಯುದೇವರೊಳಗೆ ಭಗವಂತನ ಸನ್ನಿಧಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗ್ತಾ ಹೋದರೆ ವಾಯುದೇವರ ಸನ್ನಿಧಾನ ಜಾಸ್ತಿ ಆಯಿತು ಅಂತಂದರೆ ಅಲ್ಲಿ ದೈತ್ಯರ ಸನ್ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ. ಇದು ವೇದ ನಮಗೆ ಕೊಡ್ತಕ್ಕಂಥ ದೈತ್ಯರನ್ನು ಓಡಿಸ್ತಕ್ಕಂಥ, ಕೊನೆಗೆ ದೈತ್ಯರ ದೊಡ್ಡ ಅಧಿಪತಿ ಕಲಿಯನ್ನು ಓಡಿಸ್ತಕ್ಕಂಥ ಶಕ್ತಿ ಅದು ಪ್ರಾಣದೇವರಿಗೆ ಪೂರ್ಣವಾಗಿ ಇರುವಂಥದ್ದು, ಋಜುಗಳಿಗೆ ಇರುವಂಥದ್ದು. ಹೀಗೆ ಅವರೊಳಗೆ ಭಗವಂತನ ಸನ್ನಿಧಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ನಾವು ಪ್ರಾಣದೇವರನ್ನ ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತೀವಿ ಅಷ್ಟು ನಮಗೆ ಬುದ್ಧಿ ಶುದ್ಧ ಆಗ್ತಾ ಹೋಗುತ್ತೆ. ಅಂದರೆ ಪ್ರಾಣದೇವರ ಒಳಗೆ ಸನ್ನಿಧಾನ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲೇ ಒಳಗಡೆ ಇರೋ ಪ್ರಾಣದೇವರ ಒಳಗೆ ಓಕೆ, ಅವರೊಳಗಡೆ ಯಾವಾಗಲೂ ಇದೆ ಸನ್ನಿಧಾನ. ನಾವು ಎಷ್ಟು ಅದರ ಚಿಂತನೆ ಮಾಡ್ತೀವಿ ಅಷ್ಟು ಅವರೊಳಗೆ ನಮ್ಮ ಭಗವಂತನ ಸನ್ನಿಧಾನ ಜಾಸ್ತಿ ಆಗುತ್ತೆ ಅಂತ. ಹೀಗಾಗಿ ಶಾಸ್ತ್ರದ ಒಂದು ಬಹಳ ದೊಡ್ಡ ಸ್ಟೇಟ್ಮೆಂಟ್ ಅಂದರೆ ಅದ್ವೈತ ಉಪಾಸನೆ ಇಲ್ಲದೆ, ಅದ್ವೈತ ಜ್ಞಾನ ಇಲ್ಲದೆ ಉದ್ಧಾರ ಇಲ್ಲ. ಅದ್ವೈತ ಅಂದರೆ ಯಾವುದರ ಅದ್ವೈತ? ಭಗವಂತನ ರೂಪಗಳ ಅದ್ವೈತ. ಸೊ ಭಗವಂತನ ರೂಪಗಳು ಅನೇಕ ಇವೆ. ಸೂರ್ಯಮಂಡಲದಲ್ಲಿ ಅದ್ಭುತವಾದ ಭಗವಂತನ ಸನ್ನಿಧಾನ ಇದೆ, ಅಲ್ಲಿ ಪ್ರಾಣದೇವರ ಸನ್ನಿಧಾನ. ಷಟ್ಪ್ರಶ್ನೋಪನಿಷತ್ತು ಹೇಳುತ್ತೆ, ಏನು ಸೂರ್ಯನ ಬೆಳಕು ಹೀಗೆ ಬರ್ತಾ ಇದೆ, ಅದರೊಳಗೆ ಪ್ರಾಣ ರಯಿ ಅಂತ ಶಬ್ದ ಬಳಸ್ತಾರೆ ಇಲ್ಲಿ, ಭಾಳ ಅಪರೂಪದ ಶಬ್ದ, ರೈಂಚ ಅಂತ ಹೇಳಿ ಭಾರತಿ. ಸೊ ಅವರು ಎಲ್ಲ ದೇವತೆಗಳನ್ನು ಯಾವಾಗಲೂ ದಂಪತಿಗಳನ್ನೇ ಚಿಂತಿಸಬೇಕು ಅಂತಲೂ ಒಂದು ಉಪನಿಷತ್ತಿನ ಸಂದೇಶ, ಐತರೇಯ ಉಪನಿಷತ್ತಿನಲ್ಲಿ ಬಂದಿರುವಂಥದ್ದು. ಹೀಗಾಗಿ ಅವರಿಬ್ಬರು ಭಾರತಿ ರಮಣ ಅಂತ ಅದಕ್ಕೆ ಕರೆಯೋದು. ಆ ಎರಡು ಶಕ್ತಿ, ಒಂದು ಪುರುಷ ಶಕ್ತಿ, ಒಂದು ಸ್ತ್ರೀ ಶಕ್ತಿ, ಅದು ಸೂರ್ಯನ ಕಿರಣಗಳಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲ ವಸ್ತುಗಳನ್ನು ಅದಕ್ಕೆ ಬೇಕಾದಂಥ ಶಕ್ತಿ ಅಂತ ಬರ್ತಾರೆ. ಸೊ ಅಲ್ಲಿ ಪ್ರಾಣದೇವರಿದ್ದಾರೆ, ಅದನ್ನು ಚಿಂತನೆ ಮಾಡಿದರೆ ಅವರ ಸನ್ನಿಧಾನ ಇಲ್ಲಿ ಬರುತ್ತೆ, ಅಲ್ಲಿರೋ ರೂಪದ ಸನ್ನಿಧಾನ ಬಂತು. ಹಾಗಾದರೆ ಒಳಗೆ ಒಂದು ರೂಪದಿಂದ ಈಗಾಗಲೇ ಇದ್ದಾನೆ, ಅವನು ಇನ್ನೂ ಅನೇಕ ರೂಪಗಳ ಜೊತೆಗೆ ಭಗವಂತ ಐಕ್ಯವನ್ನು ಹೊಂದುತ್ತಾ ಅವನ ಸನ್ನಿಧಾನವನ್ನಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಹೋದ ಅಂತಂದರೆ ಆವಾಗ ದೈತ್ಯ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ನಮ್ಮ ಇಂದ್ರಿಯಗಳು, ನಮ್ಮ ಬುದ್ಧಿ, ನಮ್ಮ ಮನಸ್ಸು ಇದರ ಮೇಲೆ ತತ್ವಾಭಿಮಾನಿ ದೈತ್ಯರು ಅಂತಲೂ ಇದ್ದಾರೆ, ಅವರ ಹಿಡಿತ ಕಡಿಮೆ ಆಗ್ತಾ ಹೋಗುತ್ತೆ. ತತ್ವಾಭಿಮಾನಿ ದೇವತೆಗಳ ಕೆಲಸ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಸಾಧನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಅನೇಕ ವಿಷಯಗಳನ್ನು ಹೇಳ್ತಾರೆ. ಸರ್ವಕರ್ಮ ಕರ್ತರ, ಸರ್ವಕರ್ಮ ಕಾರಯಿತ್ರ,
ಸರ್ವಕರ್ಮ ಸಿದ್ಧಿಪ್ರದೇನ, ಸರ್ವಕರ್ಮ ಶುದ್ಧಿಪ್ರದೇನ. ಇಂಥ ವಿಶೇಷಣಗಳನ್ನು ಒಂದೊಂದು ಕೇಳಿದರೂ ಕೂಡ ಆ ಪ್ರಾಣದೇವರ ಮಹಿಮೆ ಅಷ್ಟು ಅದ್ಭುತವಾದದ್ದು ಅಂತ. ಅದು ಒಂದು ಮುಖದ ಚಿತ್ರಣ. ಇನ್ನೊಂದು ಬಹಳ ಅದ್ಭುತವಾದ ಚಿತ್ರಣ ಅವರು ಕೊಟ್ಟಿರೋದು ಅಂತಂದರೆ, ನಾವು ಜಗತ್ತಿನಲ್ಲಿ ಪ್ರಾಣ ಮೂಲ ರೂಪದಿಂದ ಎಲ್ಲೂ ಉಪಾಸನೆ ಇಲ್ಲ. ಅವರ ಅವತಾರ ರೂಪದ ಹನುಮಂತ ರೂಪದ ಉಪಾಸನೆಯೇ ವ್ಯಾಪಕವಾಗಿರುವಂಥದ್ದು. 2 ಥರದ ಮೂರ್ತಿಗಳಿವೆ. ಒಂದು ಹೀಗೆ ಕೈ ಮುಗಿದಿರುವಂಥ ರೂಪ, ಇನ್ನೊಂದು ಹಿಂಗೆ ಕೈ ಎತ್ತಿರುವಂಥ ರೂಪ. ಒಂದು ವೀರ ಅಂದರೆ ಯಾರನ್ನೂ ಹೊಡಿಲಿಕ್ಕೆ ಹೊರಟಿರುವಂಥ ರೂಪ. ಇನ್ನೊಂದು ಗುಡ್ಡ ತೊಗೊಂಡು ಬರೋ ರೂಪವೂ ಇದೆ. ಅಂತೂ ಹೀಗೆ ಕೈಯಿಂದ ಒಂದೇನೋ ಕೆಲಸ ಮಾಡ್ತಾ ಇರೋ ರೂಪ ಒಂದಾದರೆ, ಇನ್ನೊಂದು ಹೀಗೆ ಕೈ ಮುಗಿದಿರೋ ರೂಪ ಇದೆ. ಅದು ಎಲ್ಲ ನೋಡಿದಾಗ ಹನುಮಂತ ರಾಮನ ಭಜನೆ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಬರುತ್ತಲ್ಲ. ಆದರೆ ರಾಯರು ಐತರೇಯ ಉಪನಿಷತ್ನಲ್ಲಿ ಒಂದು ಕಡೆ ಬಂದಿರೋ ಒಂದು ಎಳೆಯನ್ನು ಹಿಡ್ಕೊಂಡು ಇಂಥ ಅದ್ಭುತವಾದ ಚಿತ್ರಣ ಕೊಟ್ಟಿದ್ದಾರೆ ಅಂತಂದರೆ, ಅವರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ. ಯಾರು ವಾಯುದೇವರ ಭಕ್ತರಾಗಿರ್ತಾರೋ ಅವರ ಪರವಾಗಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರಂತೆ. ತ್ವದಧೀನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ದೃಷ್ಟಿಕೋನ ಇದೆಯಲ್ಲ, ಅಂದರೆ ಈ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ತಮ್ಮ ಕೆಲಸ ಮಾಡ್ತಾ ಇರ್ತಾರೆ, ಏನೋ ನಮ್ಮನ್ನು ಸ್ವಲ್ಪ ನೋಡ್ತಾರೆ ಅಂತ ಹಂಗಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆನೂ ಅವರು ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ, ರೂಪಾಣಾಂ ದಾರಿದ್ರ್ಯಾಭಾವತ್ ಅಂತ ಹೇಳಿ ಒಂದೇ ರೂಪ ಇದ್ದರೆ ಎಷ್ಟು ಜನರನ್ನು ನೋಡಲಿ ಅಂತ ಸಮಸ್ಯೆ ಬರಬಹುದು. ಅವ್ರಿಗೆ ಹಂಗಲ್ಲ, ಪ್ರತಿಯೊಬ್ಬ ಜೀವಿಯ ಜೊತೆಗೂ ಕನೆಕ್ಟ್ ಆಗುವಂಥ ಶಕ್ತಿ ಇದೆ, ಅಷ್ಟು ರೂಪಗಳಿವೆ ಅವರಿಗೆ. ಹೀಗಾಗಿ ನಾವು ಗಮನಿಸಲಿ ಬಿಡಲಿ, ಅವ್ರು ನಮಗೋಸ್ಕರ ಒಂದಿಷ್ಟು ಕೆಲಸ ಮಾಡ್ತಾನೇ ಇರ್ತಾರೆ, ದೇವತೆಗಳು, ವಾಯುದೇವರು, ಭಗವಂತ. ನಾವು ಒಂದು ವೇಳೆ ಕನೆಕ್ಟ್ ಆಗಿಬಿಟ್ರೆ, ನೀವೆಲ್ಲ ಇದ್ದೀರಿ, ನಂಗೆ ಉಪಕಾರ ಮಾಡ್ತಾ ಇದ್ದೀರಿ ಅಂತ ಅವರನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು, ಅವ್ರಿಗೆ ಖುಷಿ ಆಗುತ್ತಂತೆ. ಅವ್ರು ಇನ್ನಷ್ಟು ಅನುಗ್ರಹ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಒಂದು ಹಂತ ಬಂದಾಗ ವಾಯುದೇವರು ನಮ್ಮ ಪರವಾಗಿ ಭಗವಂತನ ಹತ್ರ ರೆಕಮೆಂಡ್ ಮಾಡ್ತಕ್ಕಂಥವರು ಅನ್ನುವಂಥ ಒಂದು ಮಾತು. ನಮಗೆ ಇಡೀ ಈ ವೈದಿಕ ವಾಂಗ್ಮಯವನ್ನು ನೋಡಿದಾಗ ಒಂದು ತುಂಬ ಚೆನ್ನಾಗಿ ಅರ್ಥ ಆಗ್ತಕ್ಕಂಥ ಒಂದು ಲೌಕಿಕ ವಿಷಯವನ್ನು ಅಲ್ಲಿ ತಿಳಿಸಿಕೊಟ್ಟು. ನೀವು ಇದೊಂದು ಹೇಳಿದ್ರಿ, ಅಂದರೆ ಇಂಟ್ರಪ್ಟ್ ಮಾಡೋದಕ್ಕೆ ಕ್ಷಮಿಸಿ. ಒಂದು ನೀವು ಹೇಳಿದ್ರಿ, ಈಗ ವಾಯುದೇವರ ರೂಪ ನಾವು ನೋಡಿದಾಗ, ಹನುಮಂತ ಕೈ ಮುಕ್ಕೊಂಡಿರುವಂತಹ ರೂಪ ನೋಡಿದಾಗ ನಮಗೆ ಅವರು ನಮಗಾಗಿ ಪ್ರಾರ್ಥನೆ ಮಾಡ್ತಾ ಇದೆ ಅನ್ನೋದು ನಮಗೆ ಅದು ಜ್ಞಾಪಕಕ್ಕೆ ಬರಬೇಕು ಅಂತ ನೀವು ಹೇಳಿದ್ಮೇಲೆ ನನಗೆ ಅರ್ಥ ಆಯಿತು. ಇನ್ನೊಂದು ರೂಪ ಹೇಳಿದ್ರಿ, ಈ ಹಿಂಗೆ ಕೈ ಎತ್ತಿರೋದು ಅಂತ, ಅದು ಯಾವುದು? ನೆಕ್ಸ್ಟ್ ರೂಪ. ಇವನು ನನ್ನ ಭಕ್ತ ಅಂತ ಅವ್ರು ಸ್ವೀಕಾರ ಮಾಡಿದ ಮೇಲೆ ಯಾರಾದರೂ ಬಂದರೆ ನಿನ್ನ ಎತ್ತಿ ಹೊಡಿತೀನಿ ಅಂತ, ಪ್ರೊಟೆಕ್ಷನ್ಗೆ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ ಯಾರಾದರೂ ಬಂದರೆ ಅಂತ. ನಾನು ಹೇಳಲಿಕ್ಕೆ ಹೊರಟಂತಹ ಮತ್ತೊಂದು ವಿಷಯ, ಆ ಪ್ರಾಣದೇವರು ಏನು ಲೌಕಿಕ ತತ್ವ ಅಂತ. ಅದೇನು ಅಂತಂದರೆ, ಮಹಾಭಾರತ ರಾಜಧರ್ಮದಲ್ಲೂ ಬರುತ್ತೆ. ಒಂದು ರಾಜ್ಯ, ಒಂದು ಇನ್ಸ್ಟಿಟ್ಯೂಷನ್ ಅದು ಚೆನ್ನಾಗಿ ನಡಿಬೇಕು ಅಂತಿದ್ದರೆ ಮೊದಲನೇ ಸ್ಥಾನದಲ್ಲಿ ಯಾರಿರ್ತಾರೆ, ಅವರು ತುಂಬ ಒಳ್ಳೆ ಯೋಗ್ಯರಿರಬೇಕು, ಸಮರ್ಥರಿರಬೇಕು. ರಾಜ ಅಂತ ತೊಗೊಂಡ್ರೆ ರಾಜ ತುಂಬ ಒಳ್ಳೆಯವನಿರಬೇಕು, ಅಷ್ಟು ಮಾತ್ರ ಆದರೆ ಸಾಲದು ಅಂತ ಹೇಳ್ತಾರೆ. ಅವನಿಗೆ ಅನೇಕ ಜನ ಮಂತ್ರಿಗಳಿರಬೇಕು, ಬೇರೆ 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 ಫೀಲ್ಡಲ್ಲಿ ಸಲಹೆ ಕೊಡ್ತಕ್ಕಂಥವ್ರು ಇರಬೇಕು, ಅದಿದ್ದರೂ ಸಾಲದು ಅಂತ ಹೇಳ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಒಬ್ಬ ಪ್ರಧಾನ ಮಂತ್ರಿ ಇರಬೇಕು, ಅಂದರೆ ಸೆಕೆಂಡ್ ಪೊಸಿಷನ್ನಲ್ಲಿರೋರು, ನಂಬರ್ 1 and ನಂಬರ್ 2. ಆ 2 ಪೊಸಿಷನ್ ಅವರಿಬ್ಬರ ಮಧ್ಯದಲ್ಲಿ ಒಳ್ಳೆ ಹೊಂದಾಣಿಕೆ ಇದ್ದು, ಅವರಿಬ್ಬರ ಮಧ್ಯದಲ್ಲಿ ಜಗಳ ಇಲ್ಲದೆ, ನಂಬರ್ 1 ಪೊಸಿಷನ್ಗೂ ಜಗಳ ಇರಬಾರ್ದು, ಅನೇಕ ಜನರ ಜಗಳ ಇರಬಾರ್ದು. ನಂಬರ್ 1 ಪೊಸಿಷನಲ್ಲಿ ಒಬ್ಬರೇ ಇರಬೇಕು, ಹಾಗೆ ನಂಬರ್ 2 ಪೊಸಿಷನ್ನಲ್ಲೂ ಒಬ್ಬರೇ ಇರಬೇಕು. ಅವರಿಬ್ಬರ ಮಧ್ಯದಲ್ಲಿ ತುಂಬ ಒಳ್ಳೆ ಇದು ಇರಬೇಕು. ನಂಬರ್ 2 ಅಲ್ಲಿರೋರಿಗೆ ನಾನು ಯಾಕೆ ನಂಬರ್ 1ಗೆ ಹೋಗಬಾರ್ದು, ನನ್ನಿಂದ ಇಷ್ಟು ಆಗ್ತಾ ಇದೆಯಲ್ಲ ಅಂತ ಅನ್ನೋ ಭಾವನೆ ಬಂದುಬಿಟ್ರೆ ಅಲ್ಲಿ ಕುಸಿತ ಶುರುವಾಗಿ ಹೋಗುತ್ತೆ. ಸೊ ಇದು ನಾವು ಇವತ್ತು ಲೌಕಿಕದಲ್ಲಿ ಕಾಣಬಹುದು. ಯಾವುದೋ ಒಂದು ಪಕ್ಷ, ಯಾವುದೋ ಒಂದು ಸರ್ಕಾರ ತುಂಬ ದೀರ್ಘಕಾಲ ಚೆನ್ನಾಗಿ ನಡಿಬೇಕು ಅಂತಿದ್ದರೆ ನಂಬರ್ 1, ನಂಬರ್ 2 ಪೊಸಿಷನ್ನವರು ತುಂಬ ಚೆನ್ನಾಗಿರಬೇಕು, ಅವ್ರ ನಡುವೆ ಹೊಂದಾಣಿಕೆ ಇರಬೇಕು, ಸಮರ್ಥರಿರಬೇಕು. ಈಗ ನನಗೆ ಅನಿಸೋದು, ಈಗ ಪ್ರಧಾನಮಂತ್ರಿ ನಮಗೆ ಒಳ್ಳೆ ನರೇಂದ್ರ ಮೋದಿ ಅವರಿದ್ದಾರೆ, ಈಗ ನಂಬರ್ 2 ಅಂದರೆ BJPನಲ್ಲಿ ಅಮಿತ್ ಶಾ ಇಸ್ ನಂಬರ್ 2 ಅಂತ. ಇದು ಹೇಗೆ ನನಗೆ ಪ್ರಾಣತತ್ವಕ್ಕೆ ನೀವು ಹೊಂದಿಸ್ತಿದ್ರಿ? ಅಂದರೆ ಪ್ರಾಣತತ್ವ ಅಂದರೆ ಅಂದರೆ ಈಗ ಭಗವಂತ ಏನಿದ್ದಾನೆ, ನಾವು ಯಾವುದೇ ದೃಷ್ಟಾಂತ ಕೊಟ್ಟರು ಪೂರ್ಣ ಎಕ್ಸಾಕ್ಟ್ಲಿ ಇರಲಿಲ್ಲ, ರಿಲೇಟಬಲ್. ಅಲ್ಲಿ ಭಗವಂತ ನಿತ್ಯ ನಿರಪೇಕ್ಷನಾಗಿ ಇಡೀ ಜಗತ್ತನ್ನು ಅನುಗ್ರಹ ಮಾಡಲಿಕ್ಕೆ ನಿಂತಿದ್ದಾನಲ್ಲ, ಆ 2ನೇ ಸ್ಥಾನದಲ್ಲಿ ವಾಯುದೇವರಿದ್ದಾರೆ.
ಅವರಿಗೆ ಪೂರ್ಣ ಭಗವಂತ ಅರ್ಥ ಆಗಿದೆ. ಎಲ್ಲೂ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಏನೂ ಇಲ್ಲ. ಆ ಭಗವಂತನ ಆದೇಶ ಅವನ ಮನಸ್ಸನ್ನು ಪೂರ್ಣ ಅರ್ಥ ಮಾಡಿಕೊಂಡು ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥವ್ರು ಅವರು. ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಭಗವಂತನ ಹತ್ರ ಹೋಗಲಿಕ್ಕೆ ಸೇತುವೆ ಅವರು ನಮಗೆ ಇಲ್ಲಿಂದ ಅಲ್ಲಿಗೆ. ಇಂಥ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ ನಮಗೆ. ಹೀಗಾಗಿ ವಾಯುದೇವರನ್ನು ಅಂದರೆ ಪ್ರಾಣತತ್ವವನ್ನು ನಮಗೆ ಸಹಾಯ ಮಾಡ್ತಕ್ಕಂಥ ಒಂದು ತತ್ವ ಅಂತ ಅಷ್ಟೇ ನೋಡ್ದೇನೆ, ಅಲ್ಟಿಮೇಟ್ಲಿ ಸಯೇನಾನ್ ಬ್ರಹ್ಮ ಗಮಯತಿ ಅಂತ ನಮ್ಮನ್ನು ದೇವರ ಹತ್ರ ಕರ್ಕೊಂಡು ಹೋಗಿ ತಲುಪಿಸ್ತಕ್ಕಂಥವ್ರು ಅವರೇ. ಕರ್ಕೊಂಡು ಹೋಗೋದಾಗಿ ನೀವು ಎತ್ಕೊಂಡು ಹೋಗೋದು ಅಷ್ಟೇ ಅಲ್ಲ, ಎತ್ಕೊಂಡು ಹೋಗೋ ಸಾಮರ್ಥ್ಯವೂ ಇದೆ. ಜ್ಞಾನವನ್ನು ಕೊಟ್ಟು ನಮ್ಮನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅವರು. ಅದನ್ನು ನಮಗೆ ರಾಯರು ತಮ್ಮ ಗ್ರಂಥಗಳಲ್ಲಿ ತುಂಬ ಸ್ಪಷ್ಟವಾದ ಶಬ್ದಗಳಲ್ಲಿ, ಅಂದರೆ ಒಂದು ಹೊಸ ಮುಖ, ತತ್ವಜ್ಞಾನದ ಸಂಬಂಧ, ಬೇರೆ ಎಲ್ಲ ಸಂಬಂಧಗಳಿಗಿಂತಲೂ ಮುಖ್ಯವಾದ ಸಂಬಂಧ ಅಂತಂದರೆ ಯಾವುದೇ ಒಂದು ವ್ಯಕ್ತಿಯ ಜೊತೆಗೆ ಶಾಶ್ವತವಾದ ಸಂಬಂಧ ಅಂದರೆ ತತ್ವಜ್ಞಾನದ ಸಂಬಂಧ. ಅದನ್ನು ರಾಯರು ನಮಗೆ ಪ್ರಾಣದೇವರ ಜೊತೆಗೆ ನಮಗೆ ತತ್ವಜ್ಞಾನದ ಸಂಬಂಧ, ಆ ತನ್ಮೂಲಕ ಭಗವಂತನ ಜೊತೆಗೆ ತತ್ವಜ್ಞಾನದ ಸಂಬಂಧ ಏನು ಸ್ಥಾಪಿಸಿ ಕೊಟ್ಟಿದ್ದಾರೆ, ಇದು ಅನ್ಪ್ಯಾರಲ್, ಇದು ಅತ್ಯಂತ ಅದ್ಭುತವಾದದ್ದು. ಇದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು. ನಾವು ಮಂತ್ರಾಲಯದಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಆ ಮೂಲ ಬೃಂದಾವನದ ಎದುರಿಗೇನೆ ಹನುಮಂತ ದೇವ್ರದ್ದು ವಿಗ್ರಹ ನೋಡ್ತೀವಿ. ನಾವು ಕ್ಯೂನಲ್ಲಿ ಬಂದರೆ ಫಸ್ಟು ಹನುಮಂತ ದೇವ್ರ ಕಡೆಯಿಂದ ಬಂದು ಆಮೇಲೆ ಮಂತ್ರಾಲಯದಲ್ಲಿ ಬರ್ತೀವಿ. ಅಂದರೆ ಅವರು ಯಾವಾಗಲೂ ನೋಡ್ತಾ ಇದ್ದಾರೆ ಅಂತನ ಆ ಪ್ರಾಣತತ್ವವನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಖಂಡಿತ ಅವರು ಒಳಗೂ ನೋಡ್ತಾರೆ. ಅವರು ದೇವಸ್ವಭಾವ ಅಂತ ಹೇಳಿದಂತೆ ಅವರ ಶಕ್ತಿ, ಅವರ ಉಪಾಸನೆಯನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ನೆನಪಾಗಲಿ ಅಂಥೇಳಿ ಎದುರುಗಡೆ ಆಮೇಲೆ ಮುಂದೆ ಬಂದವರು ಅದನ್ನು ಸ್ಥಾಪನೆ ಮಾಡಿದ್ದು. ಹೀಗಾಗಿ ಅವರು ರಾಯರಿಗೂ ಪ್ರಾಣದೇವರಿಗೂ ಬಿಡಿಸಲಾಗದ ನಂಟು ಅಂತೂ ಅಷ್ಟು ಅದ್ಭುತವಾದದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಪ್ರಾಣದೇವರ ಚಿಂತನೆ, ಮಹಿಮೆಯನ್ನು ತಿಳಿಸುವಂಥ ಅನೇಕ ಕೃತಿಗಳು, ಅನೇಕ ಉಪಾಸನೆಗಳು, ಅನೇಕ ಥರದ ಪೂಜೆಗಳು, ಹನುಮದ್ ವ್ರತ ಅಂತ ಬರುತ್ತೆ, ಆವಾಗ ಅದರ ಅನುಷ್ಠಾನ, ಹನುಮತ್ ಜಯಂತಿ ಅಂತ ಬಂದಾಗ ಅನುಷ್ಠಾನ, ನಿತ್ಯದಲ್ಲೂ ಕೂಡ ಬೇರೆ ಬೇರೆ ರೂಪದಿಂದ ಹೇಳ್ತಕ್ಕಂಥದ್ದು. ನಮ್ಮಲ್ಲಿ ನೀವು ನೋಡಿರಬಹುದು, ಈ ರಂಗೋಲಿ ಹಾಕಬೇಕಾದ್ರೆ ಸಂಜೀವಿನಿ ಗುಡ್ಡ ಅಂತ ಒಂದು ಹಾಕ್ತಾರೆ. ನಮ್ಮ ತಾಯಿಯವರೇ ಹಾಕ್ತಾರೆ, ಎಲ್ಲ ಹೆಣ್ಮಕ್ಳು ಹಾಕ್ತಾರೆ. ಅದರ ಹಿಂದೆ ಎಷ್ಟು ಅದ್ಭುತವಾದ ಒಂದು ತತ್ವ ಇದೆ ಅಂತಂದರೆ, ನಿಮಗೆ ಎಂಥ ಫಲ ಬೇಕೋ ಅಂಥದ್ದನ್ನೆಲ್ಲ ರಂಗೋಲಿಯಲ್ಲಿ ಹಾಕಿರಿ ಅಂತ. ಯಾರು ಸಂಜೀವಿನಿ ಗುಡ್ಡದ ರಂಗೋಲಿ ಹಾಕ್ತಾರೆ ಅವರ ಕೆಲಸಗಳೆಲ್ಲ ತುಂಬ ಸುಲಭವಾಗಿ ಆಗ್ತವೆ ಅಂತ. ಇದನ್ನು ಯಾರು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ಬೋದು. ತುಂಬ ಅಪರೂಪಕ್ಕೆ ಪ್ರಬಲವಾದ ಕರ್ಮ ಇದ್ದರೆ ಕೆಲವು ಆಗೋದಿಲ್ಲ, ಇಲ್ಲಾಂದರೆ ನಾರ್ಮಲ್ಲಿ ಯಾವುದೋ ಕೆಲಸ ತುಂಬ ಸ್ಟ್ರಕ್ ಆಗ್ತಾಯಿದೆ, ತುಂಬ ತೊಂದರೆ ಆಗ್ತಾಯಿದೆ ಅಂತಂದರೆ ದೇವರ ಎದುರುಗಡೆ, ಈಗ ಹೆಣ್ಣುಮಕ್ಕಳು ಅವರ ಗಂಡನ ಪರವಾಗಿ, ಮನೆಯ ಮಕ್ಕಳ ಪರವಾಗಿ ದೇವರ ಎದುರಿಗೆ ನಿತ್ಯ ಮೊದಲು 7, 5, 3, 2, 1 ಹೀಗೆ ಅದನ್ನು ಹಾಕಿ ಅರಶಿನ ಕುಂಕುಮ ಅದರ ಮೇಲೆ ಏರಿಸಿ ಸಂಜೀವನ ಪರ್ವತನ ಅದು ಪರ್ವತ ಅಂದರೆ ಅಷ್ಟು ದೊಡ್ಡ ಪರ್ವತವನ್ನು ನೀವು ಒಂದೇ ಕೈಯಿಂದ ಅಷ್ಟು ಸುಲಭವಾಗಿ ತಂದು, ಹಾಗೆ ನಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಸುಲಭವಾಗಿ ನಡ್ಕೊಂಡು ಹೋಗಿಬಿಡುತ್ತೆ. ಸೊ ಏನೋ ಫೈನಾನ್ಸ್ ಸಮಸ್ಯೆ ಇದ್ದರೆ ಎಲ್ಲಿಂದನೋ ಏನೋ ದುಡ್ಡು ಬರುತ್ತೆ, ಏನೋ ಆಗುತ್ತೆ, ಏನೋ ಕಷ್ಟಗಳಿದ್ದರೆ ಕಷ್ಟಗಳು ಬರಬಾರ್ದಂತಿಲ್ಲ. ಆ್ಯಕ್ಚುಲಿ ನಾವು ಅಯೋಗ್ಯವಾದದ್ದನ್ನು ಬಯಸಬಾರ್ದು, ಕಷ್ಟಗಳು ಬರಬಾರ್ದು ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ನಮ್ಮ ಕರ್ಮಗಳು ಆ ಥರ ಕೂತಿರ್ತವೆ. ಕಷ್ಟಗಳು ಬಂದರೂ ಅದು ಪರಿಹಾರ ಆಗಲಿ, ಅದನ್ನು ಎದುರಿಸುವಂತಹ ಶಕ್ತಿ ನಮಗೆ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕಲ್ಲ, ಅದನ್ನು ಇಲ್ಲಿ ಹೇಳ್ತಾರೆ. ನಮ್ಮ ತಾಯಿಯವರು ಅದನ್ನು ಬಹಳ ಒತ್ತು ಕೊಟ್ಟು ಹೇಳಿದ್ದಾರೆ. ಅನೇಕ ಜನರಿಗೆ ಈ ಸಂಜೀವಿನಿ ಗುಡ್ಡದ ರಂಗೋಲಿ ಹಾಕ್ರಿ, ನಿಮ್ಮ ಕೆಲಸ ಎಲ್ಲ ಸುಲಭ. ನಾನು ನೋಡಿದ್ದೆ ಈ ಥರ ರಂಗೋಲಿ ಹಾಕಿರೋದು ಬಹಳಷ್ಟು ಕಡೆ ನೋಡಿದ್ದೆ, ಆದರೆ ಅದು ಏನೋ ಒಂದು ಪ್ಯಾಟ್ರನ್ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಹೊರತು ಅದ್ರ ಹಿಂದೆ ಇಷ್ಟೊಂದು ಆ ಪರಿಹಾರಗಳನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ದೊಡ್ಡ ಶಕ್ತಿ ಇದೆ ಅನ್ನೋದು ನೀವು ನೋಡಿದ ಮೇಲೆ ಗೊತ್ತಾಗಿದೆ. ನೀವು ನೋಡಿದರೆ ಇಡೀ ಭಾರತದಲ್ಲಿ ಹನುಮಂತ ದೇವರ ದೇವಸ್ಥಾನಗಳು ಸಿಕ್ಕಾಪಟ್ಟೆ ಇವೆ. ನೀವು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ದರ್ಶನ ಮಾಡಲಿಕ್ಕೆ ಎಷ್ಟು ಕಷ್ಟಪಡಬೇಕೋ ಅಲ್ಲ ಹನುಮಾನ್ ಗಡಿಯಲ್ಲಿ ದರ್ಶನ ಮಾಡಲಿಕ್ಕೂ ಅಷ್ಟು ಕಷ್ಟಪಡಬೇಕು. ಹೌದು, ಅಷ್ಟು ಜನ ಸೇರ್ತಾರೆ. ಹಾಗೆ ಎಲ್ಲ ಕಡೆ ಊರು ಗ್ರಾಮಗಳಲ್ಲಿ ಹನುಮಂತ ದೇವರ ಇದು ವ್ಯಾಸರಾಜರು 732 ಕಡೆ ಯಾಕೆ ಮಾಡಿದರು ಅಂತಂದರೆ ರಕ್ಷಣೆಗೋಸ್ಕರ ಅಂತಲೇ. ಪ್ರಾಣದೇವರಿದ್ದಲ್ಲೂ ಒಂದು ರಕ್ಷಣೆ ಇರುತ್ತೆ. ಆ ಪ್ರಾಣದೇವರ ಉಪಾಸನೆ ಅದು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಸಮಾಜಕ್ಕೂ ಭದ್ರತೆ, ಮನೆಗೂ ಭದ್ರತೆ, ಮನಸ್ಸಿಗೂ ಭದ್ರತೆ.
ಸೊ ಅದು ಅಲ್ಲಿಗೆ ಬರಬೇಕು. ಅಲ್ಟಿಮೇಟ್ಲಿ ಆಧ್ಯಾತ್ಮಿಕ ನಮ್ಮ ಒಳಗೆ ಆ ಸಾಧನೆ ನಡಿಬೇಕು. ಇನ್ನೊಂದು ಒಂದು ಮಾತನ್ನು ಹೇಳ್ತಿರ್ತಾರೆ, ರಾಮನನ್ನು ಇಲ್ಲಿಗೆ ಕರೆಯೋದು ಭಾಳ ಸುಲಭ ಅಂತ. ರಾಮದೇವರು ಇಲ್ಲಿ ಹೆಂಗೆ ಬರ್ತಾರೆ, ನನ್ನ ಹತ್ರ ಹೆಂಗೆ ಬರ್ತಾರೆ ಅವರು ಅಂತಂದರೆ ಭಾಳ ಸುಲಭ. ಹನುಮಂತ ಬಂದರೆ ರಾಮ ಬಂದುಬಿಡ್ತಾನೆ ಅಂತ. ಇದು ಇನ್ನೂ ಕಷ್ಟ ಆಯ್ತಲ್ಲ, ಹನುಮಂತನ ಇಲ್ಲಿ ಕರ್ಕೊಂಡು ಬರೋದು ಹೇಗೆ ಅಂತಂದರೆ, ಅದಕ್ಕೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ನಾಮವನ್ನು ಭಕ್ತಿಯಿಂದ ಒಬ್ಬ ಭಜನೆ ಮಾಡಲಿಕ್ಕೆ ಶುರು ಮಾಡಿದರೆ ನಮಗೆ ಗೊತ್ತಿಲ್ಲ, ಇಲ್ಲಿ ಬಂದುಬಿಟ್ಟಿರ್ತಾರಂತೆ. ಅಷ್ಟು ಅಂದರೆ ಹನುಮಂತ ದೇವರ ಪ್ರಾಣದೇವರ ವೈಶಿಷ್ಟ್ಯ ಅಂತಂದರೆ ಅವರು ಅಷ್ಟು ಹೇಳಿದಂತೆ 2ನೇ ಸ್ಥಾನದಲ್ಲಿದ್ದಾರೆ. ಇಡೀ ಜಗತ್ತಿನ ಮೇಲೆ ಅವರಿಗೆ ಹಿಡಿತಾ ಇದೆ. ಅದೆಲ್ಲ ಇದ್ರೂ ರಾಮ ಅಂತ ಯಾರು ನೆನೆಸ್ಕೊಳ್ತಾರೆ ಅವರ ಮೇಲೆ ಅಷ್ಟು ಕರುಣೆಯನ್ನು ತೋರಿಸಿ ಅವರು ಬಂದು ಅವರಿಗೆ ಸಹಾಯ ಮಾಡ್ತಾರೆ. ಹೀಗೆ ನಮ್ಮ ಇಡೀ ಪರಂಪರೆಯಲ್ಲಿ ಪ್ರಾಣದೇವರ ಬಗ್ಗೆ ಬಹಳ ಸುಂದರವಾದ, ಬಹಳ ಅದ್ಭುತವಾದ, ನಮ್ಮ ದಿನದಿನದ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಒಂದು ಮುಖದಿಂದ ಹಿಡಿದು ಮೋಕ್ಷದವರೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಪ್ರಾಣದೇವರ ಒಂದು ಸುಂದರವಾದ ಚಿತ್ರಣವನ್ನು ಶಾಸ್ತ್ರಗಳಲ್ಲಿ ಏನು ಕಟ್ಟಿಕೊಟ್ಟಿದ್ದಾರೆ, ಅದನ್ನು ರಾಯರು ನಮಗೆ ತಮ್ಮ ಗ್ರಂಥಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ರಾಯರು ಕಂಡ ಪ್ರಾಣತತ್ವ ಅಂತ ಬಂದಾಗ ಇನ್ನೊಂದು ಮಾತನ್ನು ಹೇಳಬೇಕು ಅನಿಸುತ್ತೆ ನನಗೆ. ಅವರು ಈ ಶಬ್ದವನ್ನು ತುಂಬ ಕಡೆ ಬಳಸಿದ್ದಾರೆ. ಕಲ್ಯಾಣ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನೇ ಅಂತ. ಇದನ್ನು ಇದೇ ಶ್ಲೋಕವನ್ನು ಬೇರೆ ಬೇರೆ ಹೇಳ್ತಾರೆ. ಆದರೆ ಎಲ್ಲ ಕಡೆಯಲ್ಲೂ ಶ್ರೀ ಪ್ರಾಣನಾಥ ಅನ್ನುವಂಥ ಒಂದು ಶಬ್ದವನ್ನು ಬಳಸಿದ್ದಾರೆ. ಇದು ನಮಗೆ ಗ್ರಂಥಗಳಲ್ಲಿ ಮೊದಲು ಸಿಗೋದು ನಾರಾಯಣ ಪಂಡಿತರು ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಅಲ್ಲಿ ಬಳಸಿದ್ದಾರೆ. ಅದು ಸ್ವಾರಸ್ಯ ಅಂತಂದರೆ ಅವರ ಆ ಗ್ರಂಥಕ್ಕೆ ಪೂರ್ವಾಶ್ರಮದಲ್ಲಿ ಮೊದಲು ಅವರು ವ್ಯಾಖ್ಯಾನ ಮಾಡಿದ್ದು ರಾಯರು. ಆಮೇಲೆ ಆ ಶಬ್ದವನ್ನು ಅವರು ತುಂಬ ಗ್ರಂಥಗಳಲ್ಲಿ ಬಳಸಿದ್ದಾರೆ. ಅವರು ತಮ್ಮ ತತ್ವಮಂಜರಿ ಅನ್ನೋ ಗ್ರಂಥದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೆಸರನ್ನು ಉಲ್ಲೇಖ ಮಾಡ್ತಾರೆ, ಅವರ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಹೀಗಂತೂ ನಾರಾಯಣ ಪಂಡಿತರ ಬಗ್ಗೆ ಒಂದು ರಾಯರಿಗೆ ವಿಶೇಷವಾದಂಥ ಸಂಬಂಧ. ಆ ಶಬ್ದ ನೋಡ್ರಿ, ಶ್ರೀ ಪ್ರಾಣನಾಥ ಅಂತಿದೆ. ಇದಕ್ಕೆ 2 ಅರ್ಥ ಮಾಡಬಹುದು. ಶ್ರೀ ಲಕ್ಷ್ಮೀದೇವಿಯ ಪ್ರಾಣನಾಥ, ಪ್ರಾಣನಾಥ ಅಂತಂದರೆ ಗಂಡ ಅಂತ ಇದು ಒಂದು ಅರ್ಥ. ಆದರೆ ಇನ್ನೊಂದು ಬಹಳ ಸ್ವಾರಸ್ಯ, ಶ್ರೀ ಅಂತ ಈ ಕಡೆ, ನಾಥ ಅಂತ ಈ ಕಡೆ, ಮಧ್ಯದಲ್ಲಿ ಪ್ರಾಣ. ಅಂದರೆ ತಂದೆ ತಾಯಿಗಳ ಮಧ್ಯದಲ್ಲಿ ಮಗು ಕೂತಿರುವಂಥ ಒಂದು ಚಿತ್ರಣ. ಇದು ಏನು ಉಪನಿಷತ್ತುಗಳಲ್ಲಿ ದೇವತೆಗಳೆಲ್ಲ ಅನೇಕ ಸಲ ಹುಟ್ಟಿದ್ದಾರೆ. ಬರೀ ಭಗವಂತನಿಂದ ಹುಟ್ಟಿದ್ದಾರೆ, ಲಕ್ಷ್ಮೀದೇವಿಯಿಂದ ಹುಟ್ಟಿದ್ದಾರೆ, ಆಮೇಲೆ ಅವತಾರಗಳಲ್ಲಿ ಬೇರೆ ಬೇರೆ ಕಶ್ಯಪರಲ್ಲಿ ಅವರವರಲ್ಲಿ ಹುಟ್ಟಿದ್ದಾರೆ ಅಂತೆಲ್ಲ ಇದೆ. ಪ್ರಾಣದೇವರು ಈ ಥರ ಲಕ್ಷ್ಮೀದೇವಿಯಿಂದ ಹುಟ್ಟಿದಾರಲ್ಲ. ಹೀಗಾಗಿ ಲಕ್ಷ್ಮೀನಾರಾಯಣರವರ ತಂದೆ ತಾಯಿ ಅವರ ಮಧ್ಯದಲ್ಲಿ ಕುಳಿತಿರ್ತಕ್ಕಂಥ ಒಂದು ಪ್ರಾಣದೇವರ ಸುಂದರವಾದ ರೂಪ. ಇದನ್ನು ರಾಯರು ತಮ್ಮ ಗ್ರಂಥಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಬರೀ ಹನುಮಂತನನ್ನು ಹನುಮಂತ ಹನುಮಂತ ಅಂತ ಹೊಗಳಿದರೆ ಅವ್ರಿಗೆ ಸಂತೋಷ ಆಗಲ್ಲಂತೆ. ಅವರ ತಂದೆ ತಾಯಿಯನ್ನು ಹೊಗಳಿದರೆ ಮಾತ್ರ ಅವರಿಗೆ ಸೇರಿಸಿ ಹೇಳಿದಾಗ, ಅವರ ಮಹಿಮೆಯನ್ನು ತಿಳಿದು ಇವರ ಮಹಿಮೆ ತಿಳಿದಾಗಲೇ ಅವರಿಗೆ ಸಂತೋಷ ಆಗೋದು. ಹೀಗಾಗಿ ಅದೆಲ್ಲವನ್ನೂ ತಿಳಿಸ್ತಕ್ಕಂಥ ಬಹಳ ಸುಂದರವಾದಂತಹ ಒಂದು ಮಾತು ಇದು ಶ್ರೀ ಪ್ರಾಣನಾಥ ಅನ್ನುವಂಥ ಹೆಸರು. ಅದನ್ನು ರಾಯರು ತುಂಬ ಸಲ ಬಳಸಿ ಹೇಳ್ತಾರೆ. ಹೀಗೆ ಒಂದು ಸ್ಥೂಲವಾದಂತಹ ಒಂದು ಪರಿಚಯ. ಇದನ್ನು ನಾವು ಎಷ್ಟು ಬೇಕಾದರೂ ಬೆಳೆಸ್ಕೊಂಡು ಹೋಗ್ಬೋದು. ಅವರ ಗ್ರಂಥಗಳಲ್ಲಿ ಇನ್ನೂ ನೋಡ್ತಾ ಹೋಗ್ಬೋದು. ಅವಾಗ ನಾನು ತಿಳಿಸಿದಂತೆ ಆ 10 ಉಪನಿಷತ್ತುಗಳಲ್ಲಿ 6 ಉಪನಿಷತ್ತುಗಳಲ್ಲಿ ತುಂಬ ಸ್ಪಷ್ಟವಾಗಿ ಪ್ರಾಣದೇವರ ಮಹಿಮೆಯನ್ನು ಹೇಳಿದ್ದಾರೆ. ಉಳಿದ ಕಡೆಯೂ ಬೇಕಾದಷ್ಟು ಮುಖಗಳಿಂದ ಬಂದಿದೆ. ಅದನ್ನೆಲ್ಲ ಚಿಂತನೆ ಮಾಡ್ತಾ ಹೋಗಬಹುದು. ಅಂದರೆ ಆಚಾರ್ಯ ತಾವು ಹೇಳಿದ್ದು ಒಂದು, ಈಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಬಹಳಷ್ಟು ಜನ ರಾಯರ ಭಕ್ತರು ಬರೀ ರಾಯರಿಗೆ ಮಾತ್ರ ನಮಸ್ಕಾರ ಮಾಡ್ತಾರೆ. ಅದರ ಹಿಂದೆ ಪ್ರಾಣದೇವರು ಇದ್ದಾರೆ ಅಥವಾ ಅಲ್ಲಿರೋ ಲಕ್ಷ್ಮೀ ನಾರಾಯಣರ ರೂಪಗಳು, ಅವರು ಯಾರನ್ನು, ಅವರಿಗೆ ಯಾರಿಂದ ಶಕ್ತಿ ಬಂತು ಅದನ್ನು ತಾವು ತಿಳಿಸಿದ್ರಿ. ಈ ಪ್ರಾಣ ಶ್ರೀ ಪ್ರಾಣನಾಥಾಯ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ. ಅದು ಬಹಳ ಇಷ್ಟ ಆಗೋಯ್ತು ನನಗೆ. ಅಂದರೆ ಒಂದು ಅದು ಹೇಳಿದಾಗಲೇ ಆ ವರ್ಡ್ಸಲ್ಲೇ ಏನೋ ದೇವ್ರು ಕೂತ್ಕೊಂಡು ಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ಆ ಶ್ರೀ ಅಂದ ತಕ್ಷಣ ಇಲ್ಲೊಂದು ಲಕ್ಷ್ಮಿ ಕೂತಿದ್ದಾಳೆ, ನಾಥ ಅಂದ ತಕ್ಷಣ ಮಧ್ಯದಲ್ಲಿ ಪ್ರಾಣ ಮಗುವಾಗಿ ಕೂತಿದ್ದಾನೆ ಅನ್ನೋದು ಅದೊಂಥರ ಒಳ್ಳೆ ಕಣ್ಣಿಗೆ ಬಂದಂಗೆ ಆಗೋಯ್ತು. ಒಂದು ಫ್ಯಾಮಿಲಿ ಫೋಟೋ ಥರ ಕಾಣಿಸ್ಬಿಡ್ತದು. ಇದು ನೀವು ಹೇಳಿದಾಗೆ ಈ ವಿಷಯಗಳು ತುಂಬ ದೊಡ್ಡದು.
ಇದನ್ನು ಹೇಳ್ತಾ ಹೋದರೆ ತಾವು ಹೇಳ್ದಂಗೆ ಬರೀ ಒಂದು ಪ್ರಾತಃ ಸಂಕಲ್ಪ ಗದ್ಯನೇ ನಾನು ನೋಡಿದ್ದೀನಿ. ನಿಮ್ಮದೇ ಒಂದು ಸೀರೀಸ್ ಆಫ್ ಪ್ರವಚನಗಳಿದೆ ಅದರ ಮೇಲೆ. ಅಂದರೆ ಒಂದೊಂದು ಶಬ್ದಗಳು ಅವ್ರು ಹೇಳಿರೋದಕ್ಕೆ ಬಹಳಷ್ಟು ಪುಟಗಳಷ್ಟು ಅರ್ಥಗಳು ಹೇಳೋಷ್ಟು ಎಲ್ಲ ವಿಷಯಗಳಿದ್ದರೂ ನೀವು ಚೆನ್ನಾಗಿ ನಮಗೆ ಸಂಗ್ರಹ ಮಾಡಿಕೊಟ್ರಿ. ಅಷ್ಟೇ ನಮ್ಮ ಉದ್ದೇಶ. ನಾನು ಪ್ರಾತಃ ಸಂಕಲ್ಪದ ಬಗ್ಗೆ ಎಲ್ಲೂ ಪ್ರವಚನ ಮಾಡಿಲ್ಲ. ಅದು ಒಂದು 2 ಭಾಗದಲ್ಲಿರೋದು ಸರ್ವ ಸಮರ್ಪಣ ಗದ್ಯ. ಹಾಂ. ಸೊ ಈ ಒಂದು ಪ್ರಾಣತತ್ವದ ವಿಷಯ ಅಂದರೆ ನಾವು ಮುಂದೆ ನಾವು ಯಾವುದೋ ಒಂದು ರಾಯರ ಮಠಕ್ಕೆ ಹೋದ್ವಿ ಅಥವಾ ನಮ್ಮ ಮನೆಯಲ್ಲೇ ಇರುವಂತಹ ಒಂದು ರಾಯರ ಫೋಟೋ ಇಟ್ಕೊಂಡು ಅದಕ್ಕೊಂದು ನಮಸ್ಕಾರ ಹಾಕ್ತೀವಿ ಅಂದರೆ, ಈಗ ನಾವು ಯಾರು ಕೇಳಿದರೆ, ಇಷ್ಟು ಪಾಡ್ಕಾಸ್ಟ್ ಕೇಳಿದರೆ ಅವ್ರಿಗೆ ಆ ರಾಯರು ನೋಡಿದ ತಕ್ಷಣ ಅವ್ರೊಳಗಡೆ ಮೊದಲು ಮುಖ್ಯ ಪ್ರಾಣ ಕಾಣಿಸ್ಬೇಕು. ಅದರ ಜೊತೆಗೆ ಲಕ್ಷ್ಮೀನಾರಾಯಣರು ಅವರಿಗೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅದನ್ನು ಸಂಗ್ರಹ ಮಾಡಿಕೊಟ್ರಿ. ಮುಖ್ಯವಾಗಿ ನನಗೆ ಬಹಳ ಇಷ್ಟವಾದಿದ್ದು ಇಷ್ಟರಲ್ಲಿ ನೀವು ದೇವತೆಗಳಿಗೆ ನಾವು ಪೂಜೆ ಮಾಡಿದ್ರೆ ನೀವು ಹೇಳಿದ್ರಿ ಅದೆಲ್ಲ ಆದ ಮೇಲೆ ನಮಗೆ ಅವರು ಅನುಗ್ರಹ ಮಾಡ್ತಾರೆ, ಅವರಿಗೆ ಪ್ರೀತರಾದರೆ. ಯಾಕೆಂದರೆ ನಮಗೆ ಪೂಜೆ ಮಾಡೋದಕ್ಕೆ ಫಸ್ಟ್ ಕರೆಕ್ಟಾಗಿ ಬರಲ್ಲ, ಯಾವುದೋ ವಸ್ತುಗಳು ಇಡ್ತೀವಿ, ಹೇಗೋ ತಪ್ಪು ಮಂತ್ರಗಳು ಹೇಳ್ತೀವಿ, ಯಾವುದೋ ಎಣ್ಣೆ ಉಪಯೋಗಿಸ್ತೀವಿ ದೀಪಕ್ಕೆ. ಸೊ ಇದೆಲ್ಲ ಮಾಡಿ ಪೂಜೆ ಮಾಡಿ ಅವರು ಅನುಗ್ರಹ ಪಡಿಬೇಕು ಅಂದ್ರೇ ತುಂಬಾ ಕಷ್ಟ. ಆದರೆ ಒಂದು ವಿಷಯ ಹೇಳಿದ್ರಿ ನೀವು, ಹನುಮತ್ ಸ್ಮರಣಾದ್ ಭವೆ. ಹಾಂ, ಬರೀ ಹೆಸರು ಹೇಳಿದ್ರೆ ಸಾಕು ನೀವು ಇವರಿಗೆ, ಈ ಪ್ರಾಣದೇವರಿಗೆ ಬರೀ ಹೆಸರು ಆದರೆ ಅದು ಕೂಡ ನಾವು ಹೇಳಲ್ಲ. ಎಷ್ಟೋ ಜನ ನಾವು ಹನುಮಂತ ಅಂದರೆ ಒಂದು ಯಾವುದೋ ತ್ರೇತಾಯುಗದಲ್ಲಿ ಇದ್ದವನು ಅಷ್ಟೇ, ಜೈ ಶ್ರೀರಾಮ್ ಅಂತೀವಿ, ಜೈ ಬಜರಂಗ ಬಲಿ ಅಂತೀವಿ. ಆದರೆ ಜ್ಞಾನಪೂರ್ವಕವಾಗಿ ಅವರಷ್ಟು ದೊಡ್ಡ ತತ್ವ ಅಂತ ತಿಳ್ಕೊಂಡು ಆ ಸ್ಮರಣೆ ಮಾಡಿದ್ರೆ ಆ ಬರೀ ಸ್ಮರಣೆಯಿಂದನೇ ನಮ್ಮ ಎಲ್ಲ ಸಮಸ್ಯೆಗಳನ್ನು ಹೋಗಿಸ್ತಾರೆ ಅಂತ ಹೇಳಿದ್ರೆ ಅದು ನನಗೆ ತುಂಬ ಇಷ್ಟವಾದಿದ್ದೊಂದು. ಅಂದರೆ ಎಷ್ಟೋ ಸರಿ ನಾನು ಆ ಶ್ಲೋಕಗಳು ಹೇಳಿದ್ದೀವಿ, ಆದರೆ ಅದ್ರದ್ದು ಹಿಂದೆ ಅದಷ್ಟು ನಾವು ಅದಕ್ಕೆ ಗಮನ ಕೊಟ್ಟಿರಲ್ಲ, ಸುಮ್ಮನೆ ಯಾಂತ್ರಿಕವಾಗಿ ಹೇಳ್ಬಿಟ್ಟಿರ್ತೀವಿ. ಅದು ಅಷ್ಟು ಬಲ ಇದೆ ಆ ಪ್ರಾಣದೇವರಲ್ಲಿ. ಬರೀ ಆ ನಾಮಸ್ಮರಣೆನಲ್ಲೇ ಆ ಕಷ್ಟಗಳನ್ನ ಪರಿಹಾರ ಮಾಡೋದು. ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ರಿ, ಒಂದು ಶ್ರೀರಾಮ ಅಂದರೆ ಸಾಕು ಹನುಮಂತ ಬರ್ತಾನೆ, ಹನುಮಂತ ಅಂದರೆ ಯಾವುದು ಒಬ್ಬರು ಹೇಳಿದ್ರೆ ಇಬ್ಬರು ಬಂದ್ಬಿಡ್ತಾರೆ ಅಂತ ಆಯ್ತು. ಈಗ 1 ಫ್ರೀ ಅಂತ ನಮ್ಗೆ ಆಫರ್ ಬರುತ್ತಲ್ಲ, ಹಾಗೆ. ಸೊ ಒಂದು ನಾಮಸ್ಮರಣೆಗೆ ಅಷ್ಟು ಮಹತ್ವ ಇದೆ. ಈ ಸಂದರ್ಭದಲ್ಲಿ ನಾನು ಬಹಳ ಮುಖ್ಯವಾದಂಥ ಒಂದು ಸಂಗತಿಯನ್ನು ನೆನೆಸ್ಕೊಳ್ಬೇಕು. ಇವತ್ತು ರಾಯರು ಮತ್ತು ಪ್ರಾಣತತ್ವ ಇವೆರಡರ ಬಗ್ಗೆ ಚಿಂತನೆ ನಡೆದಿದೆ. ನಮ್ಮ ಗುರುಗಳು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅವರು ತಮ್ಮ ಜೀವನದ ಉದ್ದಕ್ಕೂ ಪ್ರಾಣದೇವರ ವಿಶೇಷ ಉಪಾಸನೆ ಮಾಡಿದವರು. ಅವರೊಂದು ಪ್ರಾಣದೇವರ ಪ್ರತಿಮೆಯನ್ನು ಇಟ್ಟುಕೊಂಡು ವಾಯುಸ್ಥಿತಿ ಪುರಶ್ಚರಣವನ್ನು ಒಂದು ದಿವಸವೂ ಬಿಡದೆ ಮಾಡ್ತಾಯಿದ್ದರು. ಅದು ಪುರಶ್ಚರಣ ಅಂದರೆ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥದಿಂದ ವಾಯುಸ್ತುತಿಯನ್ನು ಹೇಳುತ್ತಾ ಅಭಿಷೇಕ ಮಾಡುವಂಥದ್ದು. ಅದನ್ನು ಆಮೇಲೆ ಅವರು ತೊಗೊಳ್ತಾ ಇದ್ದರು, ಬೇರೆಯವರು ತೊಗೊಳ್ತಿದ್ದರು. ಅದು ಬಹಳ ಮಹಿಮೆ. ಅವರ ಏನು ಮಹಿಮೆ ಇದೆ ಅದೆಲ್ಲ ಪ್ರಾಣದೇವರ ಮಹಿಮೆ. ಅವರು ಆಶ್ರಮ ತೊಗೊಂಡಿದ್ದು ಯಂತ್ರೋದ್ಧಾರಕನ ಸನ್ನಿಧಾನದಲ್ಲಿ. ಆ ಯಂತ್ರೋದ್ಧಾರಕನೇ ಅವರ ಒಳಗೆ ಪ್ರವೇಶ ಮಾಡಿಬಿಟ್ನೋ ಏನೋ ಎಂಬಂತೆ ಅವರು ಅಷ್ಟು ಕೆಲಸಗಳನ್ನು ಮಾಡಿದರು. ಅವರು ರಾಯರ ಗ್ರಂಥಗಳನ್ನೆಲ್ಲ ಓದಿ ನಮಗೆಲ್ಲ ಅದರ ಪಾಠಗಳನ್ನೆಲ್ಲ ಮಾಡಿ ಅವರ ಬಗ್ಗೆ ವಿಶೇಷವಾದಂತಹ ಭಕ್ತಿ ಬರೋ ಹಾಗೆ ಮಾಡಿದರು. ಅವರು ಮತ್ತು ಅವರ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಅವರೆಲ್ಲ ಬಹಳ ರಾಯರ ಬಗ್ಗೆ ನಮಗೆ ವಿಶೇಷವಾದ ಭಕ್ತಿ ಬರಲಿಕ್ಕೆಲ್ಲ ಗ್ರಂಥಗಳ ಮೂಲಕ ಭಕ್ತಿ ಬರಲಿಕ್ಕೆ ಕಾರಣರಾದವರು. ಹೀಗಾಗಿ ಅವರ ಮೂಲಕ ಪಡೆದಂತಹ ವಿಷಯಗಳಿವೆಲ್ಲ ನಾನೇನು ಹೇಳಿದ್ದು. ಮತ್ತು ಅನೇಕ ವಿದ್ವಾಂಸರ ಪ್ರವಚನಗಳಲ್ಲೆಲ್ಲ ಕೇಳಿರ್ತೀವಿ. ಆ ಎಲ್ಲ ವಿಷಯಗಳು ಇವು. ಆದ್ದರಿಂದ ಆ ರಾಯರು ಗುರುವಿನ ಲಕ್ಷಣ ಏನು ಅಂತಂದರೆ ಅದನ್ನು ಮುಕುಂದ ಭಕ್ತಿ ಗುರುಭಕ್ತಿ ಜಾಯೆ ಅಂತ ಹೇಳ್ತಾರೆ. ಗುರು ಭಕ್ತಿ ಮಾಡಿದರೆ ಅದರಿಂದ ಮುಕುಂದ ಭಕ್ತಿ ಹುಟ್ಟಲೇಬೇಕು ಅಂತ. ಗುರುಗಳ ಹತ್ರ ಹೋದರೆ ಅವರು ಮುಂದೆ ಭಗವಂತನ ಹತ್ರ ಕರ್ಕೊಂಡು ಹೋಗೇ ಹೋಗ್ತಾರೆ. ಹೀಗಾಗಿ ನಾವು ರಾಯರ ಹತ್ರ ಹೋದರೆ ಅವರು ಪ್ರಾಣದೇವರ ಹತ್ರ ಕರ್ಕೊಂಡು ಹೋಗೇ ಹೋಗ್ತಾರೆ. ಪ್ರಾಣದೇವರ ಹತ್ರ ಹೋದರೆ ಅವರು ಭಗವಂತನ ಹತ್ರ ಕರ್ಕೊಂಡು ಹೋಗೇ ಹೋಗ್ತಾರೆ. ಆ ಭಗವಂತ ಸಿಕ್ಕ ಅಂತಂದರೆ ಒಂದು ದೊಡ್ಡ ನಿಧಿ ಸಿಕ್ಕ ಹಾಗೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕ ಹಾಗೆ, ಮೋಕ್ಷವೇ ಕೊಡುವಂತಹ ದೇವತೆ ಮುಕುಂದ ಅವನು. ಹೀಗೆ ಅವರ ಸಂಬಂಧ ಬಹಳ ಅದ್ಭುತವಾದದ್ದು. ಸರ್, ರಾಯರ ದೃಷ್ಟಿಯಲ್ಲಿ ಪ್ರಾಣತತ್ವವನ್ನು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಆಚಾರ್ಯ, ಇನ್ನೂ ಹೆಚ್ಚಿನ ಈ ಪ್ರವಚನ ಮಾಲಿಕೆನೇ ಮಾಡಬೇಕಾಗಿದೆ ನಮಗೆ. ನಿಮ್ಮ ಸಮಯ ಅವೈಲಬಿಲಿಟಿ ನೋಡಿಕೊಂಡು ಇನ್ನೂ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದಿದೆ. ಎಲ್ಲ ಕೇಳುವವರಿಗೆ ಇದನ್ನು ತಿಳಿಸುವಂತಹ ದೊಡ್ಡ ಕಾರ್ಯ ಆಗಬೇಕು ನಿಮ್ಮಿಂದ. ಇನ್ನೂ ಹೆಚ್ಚಾಗಿ ಈ ತಮ್ಮ ಎಲ್ಲ ಪಾಠ ಪ್ರವಚನ ಎಲ್ಲದರ ಮಧ್ಯ ಬಂದು ತಾವು ನಮ್ಮ ಸ್ಟುಡಿಯೋಗೆ ಬಂದು ಈ ಪಾಡ್ಕಾಸ್ಟ್ ನಡೆಸ್ಕೊಟ್ಟಿದ್ದೀರಾ, ಈ ಜ್ಞಾನ ಕಾರ್ಯನ ಮಾಡಿಕೊಟ್ಟಿದ್ದೀರಾ. ಇದಕ್ಕಾಗಿ ಹೃತ್ಪೂರ್ವಕವಾದ ವಂದನೆಗಳು. ತಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಬೇಕು. ಏಕೆಂದರೆ ಸುಧಾ ಮಂಗಳದ ದಿವಸ ಸ್ವಾಮಿಗಳು
ಹೀಗೆ ಒಂದು ಶಾಲು ಹೊದಿಸಬೇಕಾದರೂ ಜ್ಞಾನ ಕಾರ್ಯ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ನಮಗೆ ಆದೇಶ ಕೊಡ್ತಾರೆ. ಅಂತಹ ಕಾರ್ಯವನ್ನು ಅನೇಕ ಮುಖಗಳಲ್ಲಿ ಮಾಡಬೇಕು, ನಮ್ಮ ಕರ್ತವ್ಯ. ನೀವು ಇಂಥ ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಮಗೆ ತತ್ವಜ್ಞಾನ ಪ್ರಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತನ್ಮೂಲಕ ಹರಿವಾಯು ಗುರುಗಳ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೂ ಕೂಡ ತಮ್ಮ ಸಂಸ್ಥೆಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಿತಮಸ್ತು.